ಹಾಯ್ ಎಲ್ರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ನ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಪ್ರತೀಕ್ಷಾ. ಇವತ್ತು ನನಗೆ ಬಹಳ ಕುತೂಹಲ ಇರುವಂತಹ ವಿಚಾರದ ಬಗ್ಗೆ ಮಾತನಾಡ್ತಿದ್ದೀವಿ. ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಸಿಕ್ಕಾಬಟ್ಟೆ ಟ್ರೆಂಡಿಂಗಲ್ಲಿದೆ. ಕಳೆದ 3 ವರ್ಷಗಳಿಂದ ತುಂಬಾ ಜನ ಈ ವಿಚಾರದ ಬಗ್ಗೆ ಮಾತನಾಡ್ತಿದ್ದಾರೆ. ಆದರೆ ಇನ್ನೂ ಒಂದಷ್ಟು ಜನರಿಗೆ ಏನದು ಅಂತ ಅರ್ಥ ಆಗಿಲ್ಲ. ಯಾವುದಪ್ಪ ಅಂದರೆ ಮ್ಯಾನಿಫೆಸ್ಟೇಷನ್. ನಾನು ಒಂದೆರಡನ್ನು ಟ್ರೈ ಮಾಡಿದೆ ಮ್ಯಾನಿಫೆಸ್ಟೇಷನ್ ಮೆಥಡ್ಗಳನ್ನ. ನನಗಂತೂ ವರ್ಕ್ ಆಗಿಲ್ಲ. ನನಗದಕ್ಕೆ ತುಂಬ ಕುತೂಹಲ ಇದೆ. ಏನಿದು ಮ್ಯಾನಿಫೆಸ್ಟೇಷನ್? ಎಲ್ರಿಗೂ ವರ್ಕ್ ಆಗುತ್ತಾ? ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಕೊಳ್ಳೋದು? ಆ ಪ್ರಕ್ರಿಯೆ ಹೇಗಿರುತ್ತೆ? ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ವೆಲ್ತ್ ಎಕ್ಸ್ಪರ್ಟ್ ಆಗಿರುವಂತಹ ಸುರೇಶ್ ಶೈವ ಮೈಸೂರು ಅವ್ರು ನಮ್ಮ ಜೊತೆ. ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಸರ್, ನಾನು ಬಹಳಷ್ಟು ಪಾಡ್ಕಾಸ್ಟ್ಗಳನ್ನ ಮಾಡಿದ್ದೀನಿ, ಬಹಳಷ್ಟು ಇಂಟರ್ವ್ಯೂಗಳನ್ನ ಮಾಡಿದ್ದೀನಿ. ಬಟ್ ಒಬ್ರಿಗೆ ಇಂಟ್ರೊಡಕ್ಷನ್ ಕೊಡೋದಕ್ಕೆ ನಾನು ಇಷ್ಟೊಂದು ಬರ್ಕೊಂಡು ಬಂದು ಕುತ್ಕೊಂಡಿರೋದು ಇದೇ ಮೊದಲನೇ ಸಲ. ಬಿಕಾಸ್ ನಿಮ್ಮ ಬಗ್ಗೆ ಅಷ್ಟೊಂದಿದೆ, ಯಾವುದನ್ನು ಹೇಳಬೇಕು ಯಾವುದನ್ನು ಮರಿಬಾರ್ದು ಅಂತ. ಸರ್, ನೀವು ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ 6 ವರ್ಷದಿಂದ ಟ್ರೈನರ್ ಆಗಿದ್ದೀರಾ. ಪೊಲೀಸ್ ಟ್ರೈನಿಂಗ್ ಸ್ಕೂಲಲ್ಲಿ ಟ್ರೈನರ್ ಆಗಿದ್ದೀರಾ. ನಿಮ್ಗೆ 56ಕ್ಕಿಂತ ಜಾಸ್ತಿ ಅವಾರ್ಡ್ಸ್ಗಳು ಬಂದಿದೆ. 6 ಬುಕ್ಸ್ಗಳನ್ನ ಬರೆದಿದ್ದೀರಾ. ದೇಶ ವಿದೇಶಗಳನ್ನ ಸುತ್ತಿ ಸೆಷನ್ಸ್ಗಳನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಹತ್ರ ಮಾತಾಡೋದಕ್ಕೆ ಇವಾಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ಥ್ಯಾಂಕ್ಸ್ ಅ ಲಾಟ್. ಸರ್, ಈ ಮ್ಯಾನಿಫೆಸ್ಟೇಷನ್ ಕಳೆದ 2-3 ವರ್ಷಗಳಿಂದ, ಬಹುಶಃ ನಾನು ಲೇಟಾಗಿ ಕೇಳಿರ್ಬೋದೇನೋ ಗೊತ್ತಿಲ್ಲ, ಬಟ್ ನಾನು ಈಗ ಒಂದು 2-3 ವರ್ಷ ಆಯಿತು ಅನ್ಸುತ್ತೆ ಮ್ಯಾನಿಫೆಸ್ಟೇಷನ್ ಅಂತ ವರ್ಡ್ ಕೇಳಿದ್ದು. ಈ ಥರದ್ದು ಒಂದು ಇದೆಯಾ ಅಂತ ನನಗನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ. ಇನ್ನು ಇವಾಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಸೆಲೆಬ್ರಿಟಿಗಳು ಮಾತನಾಡ್ತಾರೆ, ಒಂದಷ್ಟು ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಮಾತಾಡ್ತಾರೆ, ಸಿನಿಮಾಗಳಲ್ಲಿ ಈ ಅಂಶ ಅಳವಡಿಸ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸರ್, ಫಸ್ಟ್ಲಿ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೀರಾ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಕ್ವಶನ್ ಆ್ಯಂಡ್ ಫಾರ್ ಇನ್ವೈಟಿಂಗ್ ಮೀ. ತುಂಬ ಜನಕ್ಕೆ ಏನಂತ ಹೇಳಿದ್ರೆ ಟ್ರೆಂಡನ್ನು ಫಾಲೋ ಮಾಡುವಂಥ ಒಂದು ಅಭ್ಯಾಸ ಇರುತ್ತೆ. ಅದು ಇನ್ ಜನರಲ್ ಇದ್ದೇ ಇರುತ್ತೆ. ಇವಾಗ ಪ್ರಪಂಚದಲ್ಲಿ ಟ್ರೆಂಡ್ ನಡೀತಾ ಇರೋದು ಮ್ಯಾನಿಫೆಸ್ಟೇಷನ್ ಅಂತೇಳಿ. ಆದರೆ ಅದು ಇತ್ತೀಚೆಗೆ ಮಾತ್ರ ಯಾಕೆ ಸೌಂಡ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಎಸ್ಟಾಬ್ಲಿಷ್ ಆದಮೇಲಿಂದ. ಆದರೆ ಅದಕ್ಕೂ ಮುಂಚೆ ಇಲ್ವಾ ಹಾಗಿದ್ರೆ? ಖಂಡಿತ ಅವಾಗ್ಲೂ ಇತ್ತು. ಸೊ ಯಾವುದೇ ನಮ್ಮ ಏನ್ಷಿಯಂಟ್ ಟೈಮ್ಸಲ್ಲಿ ನೋಡಿದ್ರು ಅಥವಾ ಈಗ ಪ್ರೆಸೆಂಟ್ಲಿ ಅಂದರೆ ಒಂದು 10 years ಕೆಳಗಡೆ, ಒಂದು ಡಿಕೇಡಿಗೆ ನೋಡಿದ್ರು ಅವಾಗಲೂ ಈ ಮ್ಯಾನಿಫೆಸ್ಟೇಷನ್ ಇರಲಿಲ್ವಾ? ಡೆಫಿನೆಟ್ಲಿ ಇತ್ತು. ಈಗ ಒಂದು ದ್ವಂದ್ವ ಇದೆ, ಇದನ್ನು ನಂಬೇಕಾ ಬೇಡವಾ ಅನ್ನುವಂಥ ವಿಚಾರದಲ್ಲಿ ಅಲ್ವಾ. ಈಗ ಒಂದು ಚೆಂಡಿದೆ ನನ್ನ ಹತ್ರ ಅಂತ ಇಟ್ಕೊಳ್ಳಿ. ಇದನ್ನು ನಾನು ಮೇಲ್ಗಡೆ ಎಸೆದ್ರೆ ಏನಾಗುತ್ತದು? ಕೆಳಗೆ ಬರುತ್ತೆ. ಸೊ ಏನಕ್ಕೆ ಬಂತು ಕೆಳಗಡೆದು? ಭೂಮಿನಲ್ಲಿ ಗುರುತ್ವಾಕರ್ಷಣ ಬಲ ಇದೆ, ಗ್ರಾವಿಟೇಷನಲ್ ಫೋರ್ಸ್ ಇದೆ, ಹಾಗಾಗಿ ತನ್ನ ಹತ್ರ ಸೆಳೀತು. ಈಗ ನಾನು ಹೇಳ್ತೀನಿ, ನಾನು ಗುರುತ್ವಾಕರ್ಷಣ ಬಲ ಇದೆ ಅಂತ ನಂಬಲ್ಲ. ನನ್ನ ನಂಬಿಕೆ ಕಟ್ಕೊಂಡು ಭೂಮಿಗೆ ಏನಾಗಬೇಕು? ಇಟ್ ವರ್ಕ್ಸ್. ದಟ್ ಇಸ್ ಅ ಲಾ. ಸೊ ಸೇಮ್ ಥಿಂಗ್, ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರಲ್ವ. ಅಂದರೆ ದಟ್ಸ್ ಅ ಲಾ, ಅದಿದೆ. ಆದರೆ ನನ್ನ ಅರಿವಿಗೆ ಬಂದಿಲ್ಲ, ನನ್ನ ಪರಿವಿಗೆ ಬಂದಿಲ್ಲ, ಅಥವಾ ನನ್ನ ಅನುಭವಕ್ಕೆ ಬಂದಿಲ್ಲ ಅಂತ ಮಾತ್ರಕ್ಕೆ ಅದಿಲ್ಲ ಅಂತ ನಾನು ಹೇಳಲಿಕ್ಕಾಗಲ್ಲ. ಈಗ ನನ್ನ ಹಿಂದಗಡೆ ಎಷ್ಟೋ ವಸ್ತುಗಳಿದೆ, ಆದರೆ ನನಗೆ ಕಾಣಿಸ್ತಾ ಇಲ್ಲ ಅಂದು ಮಾತ್ರಕ್ಕೆ ಆ ವಸ್ತುಗಳೇ ಇಲ್ಲ ಅಂತ ನಾನು ಹೇಳಲಿಕ್ಕಾಗಲ್ಲ. ಸೇಮ್ ವೇ ನನ್ನ ಅನುಭವಕ್ಕೆ ಬರ್ದೇನೆ ತುಂಬ ವಿಷಯಗಳು ಇರಬಹುದು, ಆದರೆ ಅದು ಇಲ್ಲವೇ ಇಲ್ಲ ಅಂತ ವಾದ ಮಾಡೋರ್ದು ಒಂದಿರುತ್ತೆ. ಇಲ್ಲಪ್ಪ ಇದಿದೆ ಅನ್ನುವಂಥದ್ದು ವಾದ ಮಾಡೋರ್ದು ಇನ್ನೊಂದು ಕೆಟಗರಿ ಇರುತ್ತೆ. ಆದರೆ ನಿಜವಾಗ್ಲೂ ಅದೇನು ಸೈಂಟಿಫಿಕ್ ಆಗಿ ಹೇಗೆ ವರ್ಕ್ ಆಗುತ್ತೆ ಮತ್ತು ಯೂನಿವರ್ಸ್ ಅಂದ್ರೇನು ಅನ್ನುವಂಥದ್ದನ್ನು ಭಾಳ ಸಿಂಪ್ಲಿಫೈ ಮಾಡಿ ನಾನಿವತ್ತು ಟ್ರೈ ಮಾಡ್ತೀನಿ ಆದಷ್ಟು ಹೇಳಲಿಕ್ಕೆ. ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ ಭಾಳ ಸಿಂಪಲ್ ಆಗಿರುವಂಥದ್ದು. ನೀವೇನನ್ನ ಯೋಚನೆ ಮಾಡ್ತೀರಿ ನಿಜ ಜೀವನದಲ್ಲಿ ಅದು ನಡೀತಾ ಹೋಗುತ್ತೆ. ಅದನ್ನೇ ನಾವು ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಕರಿತೀವಿ. ಮ್ಯಾನಿಫೆಸ್ಟ್ ಅಂತ ಹೇಳಿದ್ರೇನು? ಕಾರ್ಯರೂಪಕ್ಕೆ ಬಂದಿರುವುದು ಅಷ್ಟೇ ಅರ್ಥ ಅದ್ರದ್ದು. ಆದರೆ ಅದನ್ನ ವೈಭವೀಕರಿಸಿ ಮಾತಾಡಿ ಅದರ ಬಗ್ಗೆ ಇರುವಂಥದ್ದು ಏನೋ ದೊಡ್ಡದು ಅನ್ನುವಂಥದ್ದು ಏನಿಲ್ಲ. ಮ್ಯಾನಿಫೆಸ್ಟೇಷನ್ ಇಸ್ ವೆರಿ ಸಿಂಪಲ್. ನಾ ಏನು ಅನ್ಕೊಂತಾ ಇದ್ದೀನಿ ನನ್ನ ಕಾರ್ಯರೂಪಕ್ಕೆ ತನ್ನ ಇಲ್ವಾ ಅಷ್ಟೇನೆ. ಮ್ಯಾನಿಫೆಸ್ಟ್ ಅಂದ್ರೆ ನಾವೇನು ಅನ್ಕೊಂಡಿದ್ದು ಕಾರ್ಯರೂಪಕ್ಕೆ ಬಂದಿರೋದು ಅಷ್ಟೇ ಅದರ ಅರ್ಥ. ಈಗ ಸದ್ಗುರು ಅವರು ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಸ್ಟೋರಿ ನರೇಟ್ ಮಾಡ್ತಾರೆ. ನನ್ನ ಆಲ್ ಟೈಮ್ ಫೇವ್ರೇಟ್ ಅದು. ಯೋಗಿಕ್ ಲಾನಲ್ಲಿ ಒಂದು ಸ್ಟೋರಿ ಬರುತ್ತೆ, ಅದನ್ನು ನರೇಟ್ ಮಾಡ್ತಾರೆ. ಒಬ್ಬ ಮನುಷ್ಯ ಇರ್ತಾನೆ, ಅವನು ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಬೈ ಚಾನ್ಸ್ ಹೋಗಿ ಒಂದು ಪ್ಯಾರಡೈಸ್ಗೆ ರೀಚ್ ಆಗ್ಬಿಡ್ತಾನೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಯಾರಡೈಸ್. ಅಷ್ಟೊಂದು ದೂರ ನಡೆದಿದ್ದೀನಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಮರ ಇರುತ್ತೆ, ಬ್ಯೂಟಿಫುಲ್ ಆಗಿ ತಣ್ಣ ಗಾಳಿ ಬೀಸ್ತಾ ಇರುತ್ತೆ. ಆ ಮರದ ಕೆಳಗಡೆ ಹೋಗ್ಬಿಟ್ಟು ಮಲ್ಕೊಳ್ತಾನೆ. ಚೆನ್ನಾಗಿ ರೆಸ್ಟ್ ಆಯಿತು. ಅದಾದ್ಮೇಲಿಂದ ಎಚ್ಚರ ಆಯಿತು ಅವನಿಗೆ. ಅವಾಗ ಹೊಟ್ಟೆ ಹಸುವಾಗ್ತಾ ಇದೆಯಲ್ಲ ಯಾಕೋ ನನಗೆ ಅಂತ ಅನ್ನಿಸ್ತು ಅವನಿಗೆ. ಆವಾಗ ನನಗೆ ಒಳ್ಳೊಳ್ಳೆ ಫುಡ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಒಂದು ಕಲ್ಪನೆ ಬಂದ ತಕ್ಷಣ ನೋಡ್ತಾನೆ, ಅವನ ಎದುರುಗಡೆ ಅವೆಲ್ಲ ಫುಲ್ ಇದೆ ಫುಡ್ಗಳು. ಭಾಳ ಖುಷಿ ಆಗೋಯ್ತು ಅವನಿಗೆ. ಎಲ್ಲ ಊಟಗಳನ್ನೆಲ್ಲ ತಿಂದ. ಅದಾದ್ಮೇಲಿಂದ ಅನ್ಸುತ್ತೆ ಅವನಿಗೆ
ಅಯ್ಯೋ ನನಗೇನಾದ್ರು ಸ್ವಲ್ಪ ಕುಡಿಯೋದಕ್ಕೆ ಏನಾದ್ರು ಇದ್ದಿದ್ರೆ ಚೆನ್ನಾಗಿರ್ಬೋದಲ್ಲ ಅಂತೇಳಿ, ಅದು 90 ಬೇಕಾದ್ರೂ ಆಗಿರ್ಬೋದು. ಸೊ ಚೆನ್ನಾಗಿರ್ತಿತ್ತಲ್ಲ ಅಂತ ಅನ್ಕೊಳ್ತಾನೆ. ಸೊ ಸಡನ್ ಆಗಿ ಒಂದಷ್ಟೆಲ್ಲ ಕುಡಿಲಿಕ್ಕೆಲ್ಲ ಬರುತ್ತೆ, ಭಾಳ ಖುಷಿ ಆಗುತ್ತೆ, ಅಯ್ಯೋ ಎಲ್ಲ ಬಂದಿದೆ ಅಂತೇಳಿ ಮತ್ತೆ ಅದನ್ನು ಕುಡಿತಾನೆ. ಸೊ ಅದಾದ್ಮೇಲಿಂದ ಅನ್ಸುತ್ತೆ, ಓ ನನಗಿವಾಗ ಒಂದಷ್ಟು ಹಣ್ಣುಗಳನ್ನು ತಿನ್ಬೇಕಲ್ಲ ನಾನು ಅಂತೇಳಿ ಒಂದಷ್ಟು ಹಣ್ಣುಗಳು ಮತ್ತೆ ಬರುತ್ತವೆ. ಅವ್ನು ಏನೇನು ಅನ್ಕೊಳ್ತಾನೆ ಎಲ್ಲ ಆಗ್ತಾನೆ ಹೋಗುತ್ತೆ. ಅದಾದ ನಂತರ ಅನ್ಕೊಳ್ತಾನೆ, ಅಯ್ಯೋ ಇಷ್ಟೊಂದೆಲ್ಲ ಆಗೋಗಿದೆ, ಈಗ ಬೈ ಚಾನ್ಸ್ ಏನಾದರೂ ಯಾವುದಾದ್ರೂ ಘೋಸ್ಟ್ಗಳು ಬಂದ್ಬಿಟ್ರೆ, ದೆವ್ವಗಳು ಬಂದ್ಬಿಟ್ರೆ ಏನಾಗುತ್ತಪ್ಪ ಅಂತ ಅನ್ಕೊಳ್ತಾನೆ. ಸಡನ್ ಆಗಿ ದೆವ್ವಗಳು ಅಪಿಯರ್ ಆಗಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಅಯ್ಯೋ ದೆವ್ವಗಳು ಬಂದೇ ಬಿಡ್ತು, ಈಗ ಅದನ್ನ ಟಾರ್ಚರ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಓ ಇವೆಲ್ಲ ಸೇರಿ ನನ್ನ ಸಾಯಿಸುತ್ತೆ ಇವಾಗ ಅಂತ ಅನ್ಕೊಂಡ ತಕ್ಷಣ ಹಿ ಡೈಡ್. ಆದ್ರೆ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಅವನು ಕೂತಿದ್ದು ಒಂದು ಕಲ್ಪವೃಕ್ಷ ಮರದ ಕೆಳಗಡೆ. ಅದೇನು ಕೇಳ್ತಿತ್ತೋ ಅದೆಲ್ಲವನ್ನ ಕೊಡ್ತಾ ಇತ್ತು. ಸೇಮ್ ಥಿಂಗ್ ನಮ್ಮ ಲೈಫಲ್ಲೂ ಅದೇ ಇದೆ. ಆ ಕಲ್ಪವೃಕ್ಷ ಯಾವುದು ಅಂತ ಹೇಳಿದ್ರೆ ನಮ್ಮ ಮೈಂಡ್. ನಾವೇನು ಕೇಳ್ತೀವಿ ಅದನ್ನ ಕೊಡುತ್ತದು. ನನಗೆ ಊಟ ತಿಂಡಿ ಇದೆಲ್ಲ ಒಂದು ಅನಾಲಜಿ ಅಷ್ಟೇನೆ. ಆದರೆ ರಿಯಲ್ ಆಗಿ ನನ್ನ ಲೈಫಲ್ಲಿ ನಾನು ತುಂಬ ಪಾಸಿಟಿವ್ ಆಗಿರಬೇಕು ಅಂತ ಬಿಡು ಅವ್ನು ಯೋಚನೆ ಮಾಡ್ತಾನೆ ಇದ್ರೆ ಅವನಿಗೆ ಪಾಸಿಟಿವಿಟಿನೇ ಅರೈವ್ ಆಗ್ತಾ ಇರುತ್ತೆ. ಅವನು ಘೋಸ್ಟ್ ಅನ್ನುವಂಥದ್ದು, ಓ ಇಲ್ಲಪ್ಪ ನನ್ನ ಜೀವನದಲ್ಲಿ ಏನೂ ಆಗಲ್ಲ, ಎಲ್ಲವೂ ಕೆಟ್ಟದಾಗುತ್ತೆ, ನಾನು ಎಲ್ಲೋದ್ರೂ ಹಾಳಾಗ್ತೀನಿ, ನಾನು ಏನು ಬಿಸ್ನೆಸ್ ಮಾಡಿದ್ರು ಉದ್ಧಾರ ಆಗಲ್ಲ, ನನ್ನ ಜೀವನನೇ ಇಷ್ಟು, ನನ್ನ ಜನ್ಮನೇ ಇಷ್ಟು ಅಂತ ಅನ್ಕೊಂತ ಇದ್ರೆ ಜೀವನ ಪೂರ್ತಿ ಅವನು ಹಾಗೆ ಇರ್ತಾನೆ. ಅವ್ನು ಹೇಗೆ ಉದ್ಧಾರ ಆಗ್ತಾನೆ? ಸೊ ಬಿಕಾಸ್ ಪ್ರತಿ ಊಟ, ಫುಡ್ಡು ಅಥವಾ ಹಣ್ಣು, ಡ್ರಿಂಕ್ಸು ಇವೆಲ್ಲ ಏನಿದೆ ಅದು ಹೇಗೆ ಅಲ್ಲಿ ಮ್ಯಾನಿಫೆಸ್ಟ್ ಆಯಿತೋ ಸೇಮ್ ಥಿಂಗ್ ಅದು ಒಂದು ಅನಾಲಜಿ ರೂಪದಲ್ಲಿ ನಮ್ಮ ಮೈಂಡ್ ಅಂತ ಇಟ್ಕೊಳ್ಳಿ, ಕಲ್ಪವೃಕ್ಷ ಅನ್ನುವಂಥದ್ದು. ಸೊ ಇದನ್ನೇ ಸದ್ಗುರು ಅವರೊಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಮಾತು ಹೇಳ್ತಾರೆ. ಅದಕ್ಕೆ ನಮ್ಮಲ್ಲಿ 4 ಲೇಯರ್ಸ್ಗಳು ತುಂಬ ಚೆನ್ನಾಗಿ ಅಲೈನ್ ಆಗಬೇಕು. ನಮ್ಮ ಬಾಡಿ, ಮೈಂಡ್, ಎಮೋಷನ್, ಎನರ್ಜಿ ಇವಿಷ್ಟೂ ಪ್ರಾಪರ್ ಲೈನಲ್ಲಿ ಅಲೈನ್ ಆಯಿತು ಅಂತ ಹೇಳಿದಾಗ ಮಾತ್ರ ಒಬ್ಬ ಮನುಷ್ಯ ಅವನ ಕಿರುಬೆರಳನ್ನು ಎತ್ತದೇನೆ ಅವನು ಬಹಳಷ್ಟು ವಿಷಯಗಳನ್ನು ಪ್ರಪಂಚದಲ್ಲಿ ಸಾಧನೆ ಮಾಡ್ಬೋದು ಅಂತ ಹೇಳಿ. ಸೊ ಸೇಮ್ ವೇ ಈಗ ಅವ್ನು ಅನ್ಕೊಂತಾನಲ್ವ, ಏನಾದರೂ ಅನ್ಕೊಂಡಿದ್ದು ಆಗುತ್ತಲ್ಲ, ಆ ಆಗಬೇಕು ಅನ್ನೋಂಥದ್ದು ಅವ್ನು ಏನು ಅನ್ಕೋತಾ ಇದ್ದೇನೆ ಅನ್ನೋದು ಮ್ಯಾಟ್ರ್ ಆಗಿರುತ್ತೆ. ಅವನು ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದಾನೆ, ಪಾಸಿಟಿವ್ ಯೋಚನೆ ಮಾಡ್ತಾ ಇದ್ದಾನೆ. ಇನ್ ಕೇಸ್ ಅವನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಪಾಸಿಟಿವಿಟಿನೇ ನಡೀತಾ ಹೋಗುತ್ತೆ, ನೆಗೆಟಿವಿಟಿನ ಯೋಚನೆ ಮಾಡ್ತಾ ಹೋದ್ರೆ ನೆಗೆಟಿವಿಟಿನೇ ನಡೀತಾ ಹೋಗುತ್ತೆ. ಸೊ ಇದನ್ನೇ ಸಂಯುಕ್ತಿ ಅಂತ ಕರೀತಾರೆ. ಅಂದ್ರೆ ಯಾವಾಗ ಆ ಮೈಂಡ್ ಸಂಯುಕ್ತಿ ಸ್ಟೇಟಲ್ಲಿ ಇರುತ್ತೆ, ಅಂದ್ರೆ ಬ್ಯಾಲೆನ್ಸ್ಡ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರುತ್ತೆ, ಎಲ್ಲವನ್ನ ಸಮಾನವಾಗಿ ತಗೊಳ್ಳುವಂಥದ್ದು ಇರುತ್ತೆ. ಅದಕ್ಕೆ ಸಮತ್ವಂ ಯೋಗ ಉಚ್ಯತೆ ಅಂತ ಕರೀತಾರೆ. ಅಂದ್ರೆ ಎಲ್ಲವೂ ಯಾವಾಗ ನಮ್ಮ ಬ್ರೈನ್ಸ್ ಅಥವಾ ನಮ್ಮ 2 ಮೆದುಳುಗಳು ಏನಿದೆ ಇದೆರಡು ಒಂದು ಸಮತ್ವಕ್ಕೆ ಬರುತ್ತೆ, ಸಮ ಪ್ರಮಾಣಕ್ಕೆ ಬರುತ್ತೆ. ನಾವು ಯಾವಾಗ ಪಾಸಿಟಿವಿಟಿನ ಮಾತ್ರ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆವಾಗ ಇರಬರೋದೆಲ್ಲವೂ ಪಾಸಿಟಿವ್ ಆಗಿ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಪಾಸಿಟಿವ್ ವೈಬ್ರೇಷನ್ಸ್ ಇಂದನೇ ಕೂಡಿರುತ್ತೆ. ಈಗ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರ ಬಗ್ಗೆ ಹೇಳಿದ್ರಿ. ಸೊ ಮ್ಯಾನಿಫೆಸ್ಟೇಷನಲ್ಲೇ ಒಂದು ಟೆಕ್ನಿಕ್ ಇದೆ, ಅಂದರೆ ವಿಜುವಲೈಸ್ ಮಾಡ್ಕೊಳ್ಬೇಕು, ಯೋಚನೆ ಮಾಡಬೇಕು, ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ಅದು ಆಗತ್ತೆ ಅಂತ. ಸರಿ ಆಯ್ತು, ಇವಾಗ ನನಗೇನೋ ಬೇಕು, ನನಗೇನೋ ಒಂದು ಮನೆ ಬೇಕು, ಮನೆ ತೊಗೊಳ್ಬೇಕು ಅಂತ ಹೇಳ್ತೀನಿ. ನಾನು ಯೋಚನೆ ಮಾಡ್ತಾ ಇದ್ದೀನಿ, ಸರಿ ಇನ್ನು 1 ವರ್ಷ ನಾನು ಮನೆ ಕಟ್ಟಬೇಕು ಅಂತ. ಬಟ್ ಅದು ಹೇಗಾಗುತ್ತೆ, ಎಲ್ಲಿಂದ ಆಗೋದಕ್ಕೆ ಸಾಧ್ಯ ಅದು? ಗ್ರೇಟ್. ಸೊ ಮನುಷ್ಯ ಏನನ್ನ ಅನ್ಕೊಂತಾನೆ ಅದು ಹಾಗೆ ಆಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಇದರದೇ ಕಂಟಿನ್ಯೂಡ್ ಅವರೊಂದು ಮಾತನ್ನು ಹೇಳ್ತಾರೆ ಸದ್ಗುರು ಅವರು. ಈಗ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋದಾಗ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಏನಂತ, ದೇವರೇ ನನಗೆ ನಮ್ಮ ಮೈಸೂರು ಹತ್ರ ಒಂದು ಭೂವರಾಹ ಸ್ವಾಮಿ ಟೆಂಪಲ್ ಇದೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಟೆಂಪಲ್. ಸೊ ಅಲ್ಲಿಗೆ ಬಂದವರೆಲ್ಲ ಏನಂತ ಪ್ರಾರ್ಥನೆ ಮಾಡ್ತಾರೆ, ದೇವರೇ ನನಗೆ ಸೈಟು, ಜಮೀನು, ಮನೆ, ಭೂಮಿ ರಿಲೇಟೆಡ್ ಎಲ್ಲ ಮಾತಾಡ್ತಾರೆ. ಅಲ್ಲಿಗೆ ಬಂದ್ಬಿಟ್ಟು ಅವನೇನಾದ್ರೂ ಎಲ್ಲ ಪೂಜೆ ಗೀಜೆ ಎಲ್ಲವನ್ನ ಮಾಡಿಸ್ತಾ, ಇಟ್ಕೆ ತಗೊಂಡೋದ, ದೇವ್ರ ಮುಂದೆ ಇಟ್ಟ, ಪೂಜೆ ಮಾಡ್ದ, ಎಲ್ಲ ಮಾಡ್ದ. ಅಲ್ಲಿ ತನಗನು ಭಕ್ತಿ ಭಾವದಿಂದ ಇದ್ದ. ದೇವ್ರ ಮುಂದೆ ನೋಡ್ದ, ಕಣ್ಣೀರು ಬಂತು, ಅದು ಎಲ್ಲ ಆಗೋಯ್ತು. ವಾಪಸ್ ಅವನು ಕಾರ್ ಹತ್ಕೊಂಡು ಅವನ ಫ್ಯಾಮಿಲಿ ಜೊತೆ ಆಚೆ ಬರ್ತಾ ಇದ್ದ. ಇಲ್ಲಿ ಬಂದ್ಬಿಟ್ಟು ಪೂಜೆ ಮಾಡಿಸ್ಬಿಟ್ರೆ ಆಗ್ಬಿಡೋಂಗ್ ಇದ್ದಿದ್ರೆ ಪ್ರಪಂಚದಲ್ಲಿ ಇರೋರೆಲ್ಲ ಬಂದ್ಬಿಟ್ಟು ಪೂಜೆ ಮಾಡಿಸಿರೋರಲ್ಲ ಅಂತ ಅವ್ನ ಯೋಚನೆ ಬಂತು. ಅಂದ್ರೆ ಡೌಟ್ ಸೀಡ್ ಆಯ್ತು ಅಲ್ಲಿಗೆ. ಸೊ ವಿಚ್ ಮೀನ್ಸ್ ಯಾವಾಗ ಏನೇ ಅನ್ಕೊಂಡ್ರು ಅದರಲ್ಲಿ ಡೌಟ್ ಅನ್ನುವಂಥ ಸೀಡು ಇನ್ಬಿಲ್ಟ್ ಆಗುತ್ತೆ ಅಥವಾ ಅದನ್ನ ಪ್ಲಾಂಟ್ ಆಗುತ್ತಲ್ಲ, ಆ ಟೈಮಲ್ಲಿ ಅದು ವರ್ಕ್ ಆಗೋದಿಲ್ಲ. ತುಂಬಾ ಸಿಚುವೇಶನ್ ಅಲ್ಲಿ ಹೆಂಗಂದ್ರೆ ನಂಬರ್ ಆಫ್ ಟೈಮ್ಸ್ ರೆಪಿಟೇಷನ್ ಅಲ್ಲಿ ಇರುತ್ತಲ್ಲ, ನೀವೆಷ್ಟು ರಿಪೀಟ್ ಮಾಡ್ತಿರೋ ಅದನ್ನು ಸಹ ಮ್ಯಾನಿಫೆಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಅನ್ಕೊಂಡ್ಬಿಟ್ರೆ ಆಗುತ್ತಾ ಅಂತ ತುಂಬಾ ಜನ ಯೋಚನೆ ಮಾಡ್ತಾರೆ. 100% ಆಗುತ್ತೆ. ನಾನು ಇದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಹೇಳ್ತೀನಿ. ಇದು ನನ್ನ ಲೈಫಲ್ಲಿ ನಾನು ನೋಡಿದಂಥದ್ದು. ನಾನು ಒಂದಷ್ಟು ಟೈಮು ಬ್ಯಾಂಗ್ಳೂರಲ್ಲೇ ಇದ್ದೆ, ಬಿಕಾಸ್ ಆ ಟೈಮಲ್ಲಿ ನಾನು ವರ್ಕಲ್ಲಿದ್ದೆ. ಸೊ ಆ ಸಿಚುವೇಶನಲ್ಲಿ ನಾನು ಮತ್ತು ನನ್ನ ಫ್ರೆಂಡು ಒಂದು ಸೌತ್ ಎಂಡ್ ಸರ್ಕಲಲ್ಲಿ ಒಂದು ಹೋಟೆಲ್ ಹತ್ರ ಹೋಗಿ ಊಟ ಮಾಡಿ ಅಲ್ಲಿಂದ ಆಚೆ ಬಂದು ಅಷ್ಟೇ. ಅದಾದ್ಮೇಲಿಂದ ಒಬ್ಬರನ್ನ ನೋಡ್ತೀನಿ, ಅವ್ರು ಆ್ಯಕ್ಚುಲಿ ಅಲ್ಲಿ ಕ್ಲೀನ್ ಮಾಡ್ತಾಯಿದ್ರು. ನನಗೆ ಒಳಗಡೆಯಿಂದ ಎಂಥ ಫೀಲಿಂಗ್ ಅಂದರೆ ಅವ್ರನ್ನ ಎಲ್ಲೋ ನೋಡಿದ್ದೀನಲ್ಲ, ತುಂಬ ಹತ್ರದಲ್ಲಿದ್ದಾರಲ್ಲ, ತುಂಬ ಗೊತ್ತಿರೋರಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇತ್ತು. ಅದಾದ್ಮೇಲಿಂದ ನನಗೆ ಅವ್ರ ಹತ್ರ ಹೋಗಿ ನಾನು ಮಾತಾಡಿದೆ.
ಅವ್ರ ನೇಮ್ ಒಂದಿದೆ, ನನ್ನ ರಿಲೇಷನ್ ಆಗಬೇಕು ಅವರು. ಅಲ್ಲಿ ಅವ್ರು ಆ ಕೆಲಸ ಮಾಡ್ತಿದ್ದು ನಂಗೆ ಶಾಕ್ ಆಯ್ತದು. ಸೊ ಅದಾದ್ಮೇಲೆ ಕನ್ಫರ್ಮ್ ಆಯಿತು ಅದು ಅವರೇ ಅಂತ ಹೇಳ್ಬಿಟ್ಟು. ಒಂದು ಕಾಲದಲ್ಲೇ ನಾವೆಲ್ಲ ಸಣ್ಣವರಾಗಿರ್ಬೇಕಾದ್ರೆ ಅವರ ಫ್ಯಾಮಿಲಿಯನ್ನು ಎಕ್ಸಾಂಪಲ್ ಆಗಿ ಕೊಡೋರು ನಮಗೆ. ಅವ್ರು ಯಾರದೇ ಮನೆಗೆ ಹೋದ್ರೂ ಮಿನಿಮಮ್ ಕಾರಲ್ಲಿ ಹೋಗ್ತಾಯಿದ್ರು. ಸೊ ಅಂದರೆ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾದ್ರು ಆ ಲೆವೆಲಲ್ಲಿ ಇದ್ದವರು. ಹಾಗಿದ್ದವರು ಸಡನ್ ಆಗಿ ಒಂದು ಹೋಟೆಲ್ನಲ್ಲಿ ಕ್ಲೀನಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ ತಕ್ಷಣ ತುಂಬ ಶಾಕ್ ಆಯ್ತು ನನಗೆ. ಆ್ಯಂಡ್ ಅವ್ರು ಎಂಥ ಆರ್ಟಿಸ್ಟ್ ಅಂತ ಹೇಳಿದ್ರೆ, ನೀವೇನಾದ್ರು ಎದುರುಗಡೆ ಕೂತಿದ್ರೆ ನಿಮ್ಮ ಥರನೇ ಬರೆದ್ಬಿಡೋರು ಅವರು. ಅಂಥ ಬ್ಯೂಟಿಫುಲ್ ಆರ್ಟಿಸ್ಟು ಆ ಲೇಡಿ. ಸೊ ನನ್ನ ದೂರದ ರಿಲೇಷನ್ ಆಗಬೇಕು ಅವರು. ಸೊ ಅದಾದ್ಮೇಲಿಂದ ವಾಪಸ್ಸೆಲ್ಲ ಮಾತಾಡಿದ್ರು, ಏನು ಹೀಗಿದ್ದೀರಾ ನೀವು ಹಾಗೆ ಅಂತ ತುಂಬ ಅಳೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದರು. ಮತ್ತೆ ಅವರನ್ನು ಅಲ್ಲಿಂದ ಮಾತಾಡಿ, ಅಲ್ಲಿ ಓನರ್ ಜೊತೆ ಎಲ್ಲ ಮಾತಾಡಿ ಮತ್ತೆ ಅವರನ್ನು ಅಲ್ಲಿಂದ ಕರ್ಕೊಂಡು ಬಂದು. ಸೊ ಕರ್ಕೊಂಡು ಬಂದು ವಾಪಸ್ ಮೈಸೂರಲ್ಲೇ ಒಂದು ಕಡೆ ಎಲ್ಲ ಇರಿಸಿ, ಸೊ ಅವ್ರಿಗೆ ಏನೇನು ಬೇಗ ವ್ಯವಸ್ಥೆ ಅದನ್ನೆಲ್ಲ ಮಾಡಿಕೊಟ್ಟು. ಆ ಡ್ಯೂರೇಷನಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅವ್ರಿಗೊಬ್ಬ ಮಗ ಇದ್ದ. ಅವರ ಹಸ್ಬೆಂಡು ಮತ್ತು ಅವ್ರ ಅತ್ತೆ ಮಾವ ಎಲ್ಲ ಇದ್ದಿದ್ದು ಜೊತೆಗೆ ಒಂಥರ ಜಾಯಿಂಟ್ ಫ್ಯಾಮಿಲಿ ಟೈಪು. ಬಟ್ ಅಲ್ಲಿದ್ದವರು ಸಡನ್ನಾಗಿ ಈ ಕೆಳಗಡೆ ಲೆವೆಲ್ಗೆ ಯಾಕೆ ಬಂದರು ಅನ್ನೋಂಥದ್ದು ನನಗೆ ತುಂಬ ಪ್ರಶ್ನೆ ಕಾಡ್ತಾ ಇತ್ತು. ಅವ್ರ ಜೊತೆ ಕೂತ್ಕೊಂಡು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಮ್ಮ, ನೀವು ಆ್ಯಕ್ಚುಲಿ ಅಷ್ಟೊಂದು ಚೆನ್ನಾಗಿದ್ದೀರಿ, ಸಡನ್ನಾಗಿ ಏನಾಯಿತು ಅಂತ ಹೇಳಿ. ಅಲ್ಲಿ ಏನಾಗಿದೆ, ಅವರ ಅತ್ತೆ ಮತ್ತು ಇವ್ರ ಜೊತೆ ಜಗಳಗಳಾಗಿದೆ. ಸೊ ಅದಾದಮೇಲಿಂದ ಗಂಡ ಹೆಂಡತಿ ಮಗ ಇವ್ರು 3 ಜನ ಬೇರೆ ಬಂದಿದ್ದಾರೆ, ಬೆಂಗಳೂರು ಬಂದಿದ್ದಾರೆ. ಅವರ ಹಸ್ಬೆಂಡು ಅವರು ಕ್ಯಾನ್ಸರ್ ಆಗಿ ತೀರೋಗ್ಬಿಟ್ಟಿದ್ದಾರೆ. ಇವರ ಮಗ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬೈಕ್ ಆಕ್ಸಿಡೆಂಟಲ್ಲಿ ತೀರೋಗ್ಬಿಟ್ಟ. ಈಗ ಇವರೊಬ್ಬರೇ ಲೇಡಿ ಇರೋದು. ಇವರು ಈ ಕಡೆ ಸೈಡು ಇನ್ನೇನು ಬೇರೆ ಆಪ್ಷನ್ ಇರಲಿಲ್ಲ, ಮನೆ ಕಡೆಗೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಹೋಟೆಲಲ್ಲಿ ಸೇರಿಕೊಂಡ್ರೆ ಊಟ ತಿಂಡಿ ಈಸಿಯಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ನನಗೆ ತುಂಬ ಬೇಜಾರಾಯಿತು. ಅದಾದಮೇಲಿಂದ ಅವ್ರನ್ನ ಕರ್ಕೊಂಡು ಬಂದು ನಾವು ಒಂದು ಟ್ರಾನ್ಸ್ ಅಂತ ಕರಿತೀವಿ, ಅಂದರೆ ಹಿಪ್ನಾಟಿಕ್ ಸ್ಟೇಟಲ್ಲಿ ಇಟ್ಟು ಅದನ್ನು ಟ್ರೈ ಮಾಡ್ತೀವಿ. ನಂಗೆ ಕ್ಯೂರಿಯಾಸಿಟಿ ಇತ್ತು, ಯಾಕೆ ಇವ್ರಿಗೆ ಆ ಥರ ಆಯಿತು ಸಿಚುವೇಶನು. ಬಿಕಾಸ್ ಪ್ರತಿಯೊಂದಕ್ಕೂ ಕಾರ್ಯಕಾರಣ ಸಂಬಂಧ ಅಂತ ಇರುತ್ತೆ. ಮನುಷ್ಯನ ಲೈಫಲ್ಲಿ ಏನೇ ನಡೆಯೋಕ್ಕಿದ್ರೂ ಒಂದು ಅದೇನೋ ಒಂದು ಕಾರಣ ಇರುತ್ತೆ ಅದಕ್ಕೆ, ಅದಿಲ್ಲದೆ ಏನೂ ನಡೆಯೋದಿಲ್ಲ. ಆಮೇಲಿಂದ ಅವರು ಬಂದಾದ್ಮೇಲಿಂದ ಒಂದು ಸಲ ಅವ್ರನ್ನ ಹಿಪ್ನಾಟಿಕ್ ಸ್ಟೇಟಲ್ಲಿಟ್ಟು ಟ್ರೈ ಮಾಡಿದ್ರು. ನೀವೆಲ್ಲ ತುಂಬ ಚೆನ್ನಾಗಿದ್ರಿ, ಯಾವ ಕಾರಣಕ್ಕೋಸ್ಕರ ನೀವು ಈ ಒಂದು ಅವಸ್ಥೆಗೆ ತಲುಪುವಂಥ ಸಿಚುವೇಶನ್ ಬಂತು ನಿಮಗೆ, ಯಾವ ಕಾರಣಕ್ಕೋಸ್ಕರ ಅಂತೇಳಿ ಅದನ್ನು ಡೀಪರಾಗಿ ಡಿಗ್ ಮಾಡ್ತಾ ಹೋದು. ಅವಾಗ ಬಂದಂಥ ಶಾಕಿಂಗ್ ನ್ಯೂಸ್ ಏನಂತ ಹೇಳಿದ್ರೆ, ನಾನು ಹೀಗೆ ಕೂತಿದ್ದೀನಿ, ಅವ್ರು ಇಲ್ಲಿ ಹಿಪ್ನಾಟಿಕ್ ಸ್ಟೇಟಲ್ಲಿದ್ದಾರೆ. ಸೊ ಅವ್ರು ಅದನ್ನು ಹೇಳಿದ ತಕ್ಷಣ ನನಗೆ ಫುಲ್ಲು ಲಿಟ್ರಲಿ ಗಾಟ್ ಗೂಸ್ ಬಂಪ್ಸ್. ಆ್ಯಂಡ್ ಅದನ್ನು ಮುಂದೆ ಬಂದೆ. ಆಮೇಲಿಂದ ಕೇಳಿದೆ, ಏನಾಗ್ತಾ ಇದೆ ಹೇಳಿ. ದೆನ್ ಶಿ ಸೆಡ್, ನಾನು ಮನೆಯಲ್ಲಿ ಏನೋ ಮಾತಾಡ್ತಾ ಇದ್ದೀನಿ, ಆ ಕಾರಣಕ್ಕೋಸ್ಕರ ನನಗೆ ಈ ಥರ ಪ್ರಾಬ್ಲಮ್ ಆಯಿತು. ಅರೆ, ನೀವು ಮಾತಾಡೋದಕ್ಕೂ ಈ ಪ್ರಾಬ್ಲಮ್ ಆಗೋಕ್ಕೂ ಏನು ಸಂಬಂಧ, ಸ್ವಲ್ಪ ಡೀಟೇಲಿಂಗ್ ಆಗಿ ನೋಡಿ, ಹತ್ರ ನೋಡಿ ಅಂತೇಳಿ ಅವ್ರನ್ನ ಗೈಡ್ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಅದಾದ ನಂತರ ಅವ್ರು ಹೇಳಿದ್ದು, ನಾನು ಮತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಏನೋ ಜೋರಾಗಿ ಮಾತಾಡ್ತಾ ಇದ್ದೀವಿ. ಓಕೆ, ಸ್ವಲ್ಪ ಹತ್ರ ಹೋಗಿ ಕೇಳಿಸ್ಕೊಳ್ಳಿ ಅಂತ ಹೇಳಿದೆ. ಬಿಕಾಸ್ ಮೈಂಡ್ ಈಸ್ ಕಾಲ್ಡ್ ಆಮ್ನಿಸೆಂಟ್, ಆಮ್ನಿಪೊಟೆಂಟ್, ಆಮ್ನಿ ಪ್ರೆಸೆಂಟ್ ಅಂತ. ಅಂದರೆ ಸರ್ವಜ್ಞ, ಸರ್ವವ್ಯಾಪಿ, ಸರ್ವಶಕ್ತ ಅಂತ. ಇಟ್ ಕ್ಯಾನ್ ಗೋ ಬ್ಯಾಕ್ ಆಲ್ಸೋ. ಮೈಂಡ್ ಹೋಗ್ಬಿಟ್ಟು ಕೇಳಿಸ್ಕೊಳ್ಳುತ್ತೆ ವಾಪಸ್ ಏನಾಗಿತ್ತು ಅಂತ. ದಿಟ್ಸ್ ಅ ಮೈಂಡ್ ಪವರ್. ಸೊ ಅದಾದ ನಂತರ ಅವರು ಹೀಗೆ ಕಾನ್ವರ್ಸೇಷನ್ ಎಲ್ಲ ಹೈ ಪಿಚ್ಚಲ್ಲಿ ನಡೀತಾ ಇರುತ್ತೆ. ಕೇಳಿದೆ, ಏನು ಮಾತಾಡ್ತಾ ಇದ್ದೀರಾ ಅಲ್ಲಿ ಜಗಳ ಆಗ್ತಾಯಿತ್ತು, ಆ ಜಗಳ ಆಗಿದ್ದ ಕಾರಣಕ್ಕೋಸ್ಕರ ನನಗೆ ಈ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ. ಅರೆ, ನೀವಲ್ಲಿ ಜಗಳ ಆಗೋದಕ್ಕೂ ನೀವಿಲ್ಲಿ ಕೆಲಸ ಮಾಡೋದಕ್ಕೂ ಹೇಗೆ ಸಂಬಂಧ ಆಗುತ್ತೆ ಅಂತ. ದೆನ್ ವಾಟ್ ಶಿ ಸೆಡ್ ವಾಸ್, ಇಟ್ ವಾಸ್ ಲೈಕ್ ಅದೊಂಥರ ನಂಗೆ ನೆಕ್ಸ್ಟ್ ಲೆವೆಲ್ ರಿಯಲೈಸೇಷನ್. ಅವ್ರು ಯಾವಾಗಲೇ ಜಗಳ ಆಡಬೇಕಾದ್ರೂ ಆಕೆ ಒಂದು ಪದವನ್ನು ಏನು ಉಪಯೋಗಿಸ್ತಾ ಇದ್ರು ಅಂತ ಹೇಳಿದ್ರೆ, ನಾನೊಬ್ಬರು ಮನೆ ಬಚ್ಚಲು ಬೆಳೆದಾದ್ರೂ ಬದುಕ್ತೀನಿ, ನಾನು ನಿನ್ನ ಮನೆಯಲ್ಲಿ ಇರೋದಿಲ್ಲ ಅಂತ. ದಟ್ ಈಸ್ ದ ನಂಬರ್ ಆಫ್ ಟೈಮ್ಸ್ ಶಿ ರಿಪೀಟೆಡ್. ಈಗ ಅದೇ ಪ್ರಕಾರ ಅವರು ಬದುಕಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ವಿಚ್ ಮೀನ್ಸ್ ನಾವು ಎಷ್ಟು ನುಡಿತಾನೆ ಇರ್ತೀವಿ, ಅಂದರೆ ಹೇಳ್ತಾನೆ ಇರ್ತೀವಿ ನೆಗೆಟಿವಿಟಿನ, ಅದು ಮ್ಯಾನಿಫೆಸ್ಟ್ ಆಗೋಗುತ್ತೆ. ಅದಕ್ಕೆ ದ ಪವರ್ ಆಫ್ ರಿಪಿಟೇಷನ್ ಅಂತ ಕರಿತೀವಿ. ಈಗ ನೀವು ಕೂತ್ಕೊಂಡು ನನಗೆ ತಲೆನೋವಿದೆ ಅಂತ ಒಂದು 10 ಸಲ ಅಂದ್ಕೊಂಡ್ರೆ ಸೈಕಾಲಜಿಕಲಿ ಸ್ಟಾರ್ಟ್ ಆಗುತ್ತೆ. ಈಗ ಸುಮ್ಮನೆ ನಾನೇನಾದರೂ ಹಿಂಗೆ ಸೊಳ್ಳೆ ಇದೆ ಅಂತ ಹೊಡ್ಕೊಳ್ತಾ ಇದ್ರೆ ನೀವು ಆಟೋಮೆಟಿಕಲಿ ನಿಮಗೂ ಎಲ್ಲೋ ಕಷ್ಟ ಇದೆ ಅನ್ನೋ ಫೀಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಅಂದರೆ ನಮ್ಮ ಮೈಂಡು ಅಷ್ಟು ಪವರ್ಫುಲ್ ಆಗಿದೆ. ನಾವು ಏನನ್ನ ಹೇಳ್ತಾ ಇರ್ತೀವಿ, ಪದೇ ರೆಪಿಟೇಷನಲ್ಲಿ ಹೇಳ್ತಾ ಇರ್ತೀವಿ, ಅದು 100% ಮ್ಯಾನಿಫೆಸ್ಟ್ ಆಗುತ್ತೆ. ಹಾಗಾಗಿ ನಾನು ಎಲ್ಲರಿಗೂ ಹೇಳುವಂಥದ್ದು, ನೀವು ಏನು ಮಾತಾಡ್ತೀರಿ ಯಾವಾಗ್ಲೂ ಅದ್ರ ಬಗ್ಗೆ ಗಮನ ಇಲ್ಲ ಅಂತ ಹೇಳಿದ್ರೆ 100% ಯು ವಿಲ್ ಸ್ಟಾರ್ಟ್ ಟು ಅಟ್ರಾಕ್ಟ್ ಆಲ್ ದಿ ನಾನ್ಸೆನ್ಸ್ ಇನ್ ದ ಲೈಫ್. ಈಗ ನನ್ನ ಜೊತೆ ನಮ್ಮದೊಂದು ಸೆಷನ್ಸ್ ನಡೆಯುತ್ತೆ, ಅಂದರೆ ಒಂದು ಕ್ಲಾಸಸ್ಗಳು ನಡೆಯುತ್ತೆ. ಆವಾಗ ತುಂಬ ಜನಗಳೆಲ್ಲ ಅವ್ರವ್ರದ್ದು ಪ್ರಾಬ್ಲಮ್ಸ್ಗಳು ಮತ್ತು ಇವೆಲ್ಲ ಹೇಳ್ಕೊತಾ ಇರ್ತಾರೆ.
ಅವ್ರಿಗೆ ನಾವು ಒಂದು ಟೆಕ್ನಿಕ್ ಹೇಳ್ಕೊಟ್ಟಿವಿ. ಇದು sureshaiva.com/tools ಅಲ್ಲಿಗೆ ಹೋದರೆ ಅದು ಒಂದು ಫಾರ್ಮೆಟ್ ಇದೆ, ಅದನ್ನ ಬೇಕಾದ್ರೆ ಡೌನ್ಲೋಡ್ ಮಾಡ್ಬೋದು. ಏನಂತ ಹೇಳಿದ್ರೆ ಸೆಲ್ಫ್ ಅನಾಲಿಸಿಸ್ ಬಗ್ಗೆ, ಅಂದರೆ ಸೆಲ್ಫ್ ಆಡಿಟ್ ಅಂತೇಳಿ ಒಂದು ಟೆಕ್ನಿಕ್ ಇದೆ. ಅಂದರೆ ನಾನು ಇವತ್ತಿನ ತನಕ, ಅಂದರೆ ವರ್ಡ್ ಸೆಲ್ಫ್ ಆಡಿಟ್ ಅಂತ, ಇವತ್ತಿನ ತನಕ ನಾನು ಏನು ಪದನ ಪದೇ ಪದೇ ಉಪಯೋಗಿಸ್ತಾ ಇದ್ದೀನಿ ನನ್ನ ಲೈಫಲ್ಲಿ. ಒಂದ್ಸಲ ಆ ಪದ ಏನು ಉಪಯೋಗಿಸ್ತಾ ಇದ್ದೀನಿ ಅಂತ ಮನ್ಸಿಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ದೆನ್ ದೇ ಕ್ಯಾನ್ ಹೋಲ್ಡ್ ದ್ಯಾಟ್, ಮುಂದೆ ಅದನ್ನು ಉಪಯೋಗಿಸ್ತಿರೋಂಗೆ ನೋಡ್ಕೊಳ್ಬೋದು. ಅದ್ರ ಬದಲು ಎಷ್ಟೋ ಜನ, ಈಗ ನೀವು ಅಬ್ಸರ್ವ್ ಮಾಡಿದರೆ, ಅಯ್ಯೋ ಬಿಸ್ನೆಸ್ ಹೇಗಿದೆ ಅಂತ ಕೇಳಿ, ಅಯ್ಯೋ 6 ಕೇರಲಿಲ್ಲ 3 ಕೇಳಿಲಿಲ್ಲ ಅಂತಾರೆ. ನಂಬರ್ ಆಫ್ ಟೈಮ್ಸ್ ಅವ್ರು ಅದು ರಿಪೀಟ್ ಮಾಡ್ತಾನೆ ಇದ್ರೆ ಅವ್ರ ಲೈಫಲ್ಲಿ ಹಾಗೆ ಇರ್ತಾರೆ ಅವರು. ಸೊ ಆ ಆಡಿಟಿಂಗಲ್ಲಿ ಏನಂತ ಹೇಳಿದ್ರೆ, ನನ್ನ ಲೈಫಲ್ಲಿ ನಾನು ಏನು ಪದನ ಜಾಸ್ತಿ ಉಪಯೋಗಿಸ್ತಾ ಇದ್ದೀನಿ, ನಾವು ಅವ್ರು ಅನ್ಕೊಳ್ತಾರೆ ನಾನು ಈ ಪದಗಳನ್ನ ಉಪಯೋಗಿಸ್ತಾ ಇದ್ದೀನಿ, ಒಂದ್ಸಲ ಡಿಟೆಕ್ಟ್ ಆಗೋಯ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ಎಲ್ಲರಿಗೂ ಹೇಳೋದೇನೆಂದರೆ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಅಂತೆಲ್ಲ ಹೇಳ್ತಾರಲ್ವ, ಅದ್ರ ಅರ್ಥ ಏನಂತ ಹೇಳಿದ್ರೆ, ನಾವೇನು ಮಾತಾಡ್ತೀವಿ, ನಾವೇನು ಯೋಚನೆ ಮಾಡ್ತೀವಿ, ನಾವು ಹೇಗೆ ನಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ ನಿಂತಿರುತ್ತೆ. ಸೊ ಅದರ್ವೈಸ್ ಎವ್ರಿಥಿಂಗ್ ಗೋಸ್ ಆನ್ ಟಾಸ್. ಸರ್, ಇವಾಗ ಮನೇಲೆಲ್ಲ ನಾವು ಚಿಕ್ಕವರಿದ್ದಾಗ ಮನೇಲಿ ಹೇಳೋರು, ಅಂದರೆ ಅಜ್ಜಿ ಅಂದರು ಅಥವಾ ಮನೇಲೆಲ್ಲ, ಅಂದರೆ ಏನಾದರೂ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡು, ಅಸ್ತು ದೇವತೆಗಳು ಅಸ್ತು ಅಂದ್ಬಿಡ್ತಾರೆ ಅಂತ ಹೇಳ್ತಾರೆ. ಸೊ ಇಟ್ಸ್ ನಥಿಂಗ್ ಬಟ್ ಮ್ಯಾನಿಫೆಸ್ಟೇಷನ್, ಅಂದರೆ ಪಾಸಿಟಿವ್ ಆಗಿ ಮಾತಾಡಬೇಕು. ಯಾವಾಗಲೂ ನಾವು ಏನೇ ಮಾತಾಡಬೇಕಾದ್ರೂ ಪಾಸಿಟಿವ್ ಆಗಿರ್ಬೇಕು ಅಂತ. ಸೊ ಅವಾಗ ಅವ್ರು ಹೇಳ್ತಾ ಇದ್ದಿದ್ದು ಇವಾಗ ನಾವು ಮಾತಾಡ್ತಿರೋದು ಸೇಮ್ ಅಂತ. ನಮ್ಗೆ ಏನಂದ್ರೆ ಅದು ಅಲ್ಲಿಂದ ಬಂತಲ್ವಾ, ಸೈಂಟಿಫಿಕ್ ಎವಿಡೆನ್ಸ್ ಇರಲಿಲ್ಲ, ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಅವ್ರು ಪೋಸ್ಟ್ ಮಾಡಲಿಲ್ಲ, ನಮಗೆ ಮನೆಯಲ್ಲೇ ಹೇಳಿದ್ರಲ್ಲ, ಹಂಗಾಗಿ ನಾವು ನಂಬಲ್ಲ. ಹೌದು, ಅದು ಇನ್ಸ್ಟಾಗ್ರಾಮಲ್ಲಿ ಮಿಲಿಯನ್ಸ್ ಟುಗೆದರ್ ವ್ಯೂಸ್ ಇದ್ದಾಗ ಮಾತ್ರ ಇದು ಸತ್ಯ ಅಂತ ಹೇಳ್ಬಿಟ್ಟು ಅನ್ಕೊಳ್ತಾರೆ. ಬಟ್ ದಟ್ಸ್ ನಾಟ್ ದ ಪಾಯಿಂಟ್. ಅದು ಆಲ್ರೆಡಿ ಈ ಹಿಂದೆನೂ ಅವ್ರು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನು ನಾವು ಎಷ್ಟು ಆ ಟೈಮಲ್ಲೇ, ಈಗ ನಮ್ಮ ಮನೆಯಲ್ಲೂ ಅಷ್ಟೇ, ಅಪ್ಶಕ್ನ ನುಡಿಬೇಡ ಅಂತ ಹೇಳ್ಬಿಟ್ಟೆಲ್ಲ ಮಾತಾಡೋರು ಅಲ್ವಾ. ಸೊ ಅಪ್ಶಕ್ನ ಈಸ್ ನಥಿಂಗ್ ಬಟ್ ಸೊ ನೆಗೆಟಿವಿಟಿ, ಅದನ್ನ ಯಾವಾಗಲೂ ಮಾತಾಡಬೇಡ ಅಂತ. ಈಗ ನೀವಾಗಲೇ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ರೆ, ನನಗೆ ಮ್ಯಾನಿಫೆಸ್ಟೇಷನ್ ಮತ್ತೆ ದೇವ್ರ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ನನಗೆ ಒಂದು ಅನ್ಸೋದು, ಯಾವಾಗ್ಲೂ ತಪ್ಪಿದ್ರೆ ಹೇಳಿ ಆಯ್ತಾ. ಈಗ ಯೂಶಲಿ ನಾವು ದೇವಸ್ಥಾನಕ್ಕೆಲ್ಲ ಹೋದಾಗ ಪ್ರಾರ್ಥನೆ ಮಾಡ್ತೇವೆ. ಇವಾಗ ಏನೋ ಅಪ್ಪ ನಾನೊಂದು ಕಾರ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ, ಕಾರ್ ತಗೋಬೇಕು ಅಂತ ಕೇಳ್ಕೊಂಡು ಬರ್ತೇನೆ. ಒಂದಷ್ಟು ಜನ ಏನು ಮಾಡ್ತಾರೆ, ಅನ್ಕೊಂಡಿದ್ದಾಗಬೇಕು ಅಂತ ಉಪವಾಸ ಮಾಡ್ತಾರೆ, ವ್ರತ ಮಾಡ್ತಾರೆ, 9 ದಿನ ನಾನು ನಿನ್ನ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಸೊ ನಾನು ಅದನ್ನು ಹೇಗೆ ಅನ್ಕೊಳ್ತೀನಿ ಅಂದರೆ, ದೇವ್ರು ಎಲ್ರಿಗೂ ಒಲಿತಾನೆ ಅನ್ನೋದು ಗೊತ್ತಿಲ್ಲ, ದೇವ್ರು ಇದಾನ ಇಲ್ವಾ ಗೊತ್ತಿಲ್ಲ, ಒಂದು ಪಾಸಿಟಿವ್ ಎನರ್ಜಿ ಇದೆ, ಒಂದು ನಮ್ಮ ಪ್ರಯತ್ನ ನೋಡ್ತಾನೆ. ಅಂದರೆ ಎಷ್ಟು ದಿನ, 7 ವಾರ ನೀನು ಕಂಟಿನ್ಯೂಸ್ ಆಗಿ ನನಗೋಸ್ಕರ ಮನೆಯಲ್ಲಿ ಬೆಳಗ್ಗೆ ಎದ್ದು ಪೂಜೆ ಮಾಡಿ ನೀನು ದೇವಸ್ಥಾನಕ್ಕೆ ಬರ್ತೀಯಾ, ಸೊ ನಿನ್ನ ಪ್ರಯತ್ನಕ್ಕೆ ನಾನು ಫಲ ಕೊಡ್ತೀನಿ ಅಂತ ದೇವ್ರು ಹೇಳ್ತಾನೆ ಅನ್ನೋದು ನಾನು ಅನ್ಕೊಂಡಿರೋದು. ಸೊ ಮ್ಯಾನಿಫೆಸ್ಟೇಷನ್ ಕೂಡ ಅದೇನೆ. ಈಗ ನಾವೇನೋ ಒಂದು ಅನ್ಕೊಳ್ತೀವಿ, ಅದನ್ನೇ ರಿಪೀಟೆಡ್ಲಿ ಅನ್ಕೊಳ್ತಾ ಹೋಗ್ತೀವಿ, ಅದನ್ನೇ ಪ್ರಯತ್ನ ಮಾಡ್ತೀವಿ, ಸೊ ಹಾಗಾಗಿ ಆಗತ್ತೆ ಅಂತ. ಸೊ ಪ್ರಾರ್ಥನೆಗೂ ಮ್ಯಾನಿಫೆಸ್ಟೇಷನ್ಗೂ ಏನು ಡಿಫ್ರೆನ್ಸ್ ಇದೆ ಹಾಗಾದ್ರೆ? ಓಕೆ, ಸೊ ನೀವೀಗ ಎಲ್ಲೇ ಹೋಗಿ ನೀವು ಪ್ರೇ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಪ್ರೇ ಮಾಡಿದಾಗ ನೀವು ನಂಬಿಕೆಯಿಂದ ಪ್ರೇ ಮಾಡ್ತೀರಾ ಅಥವಾ ಅಪನಂಬಿಕೆಯಿಂದ ಪ್ರೇ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಈಗ ಒಬ್ಬ ಹೋಗಿ ಅವನು ಪೂರ್ಣ ನಂಬಿಕೆ, ಅಂದರೆ ದೇವರು ಅವ್ನು ಏನು ಹೇಳಿದ್ರು ಕೇಳ್ತಾನೆ, ಅವ್ನು ಮಿಸ್ಸೇ ಮಾಡಲ್ಲ ಅನ್ನುವಂಥ ರೀತಿಯಲ್ಲಿ ಇರ್ತಾರೆ ಕೆಲವರು. ಅವ್ರು ಹೋಗ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ದೇವ್ರೇ ನನಗೊಂದು ಕಾರ್ ಕೊಡಪ್ಪ ಅಂತ ಹೇಳ್ಬಿಟ್ಟು. ಮನೆಗೆ ಬಂದ ಮೇಲಿಂದ ಅವ್ರಿಗೆ 0 ಡೌಟ್, ಹೌದು, ಅದ್ರೊಳಗಡೆ ಏನಿರಲ್ಲ, ಬಡ್ತಾನೆ ಭಾರ ಇಳಿಸ್ಬಿಟ್ಟಾಗೆ. ಸೊ ಅವಾಗ ನಮ್ಮ ಬ್ರೈನಲ್ಲಿ ದೇರ್ ಈಸ್ ಸಮಥಿಂಗ್ ಕಾಲ್ಡ್ RAS ಅಂತ, ಅಂದರೆ ರ್ಯಾಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಅದು ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಆಕ್ಟಿವೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಏನಂತ ಹೇಳಿದ್ರೆ, ನಂಗೊಂದು ಕಾರ್ ಬೇಕು ಅಂತ ಡಿಸೈಡ್ ಆದ್ಮೇಲಿಂದ ಓಕೆ ಅದು ಕೊಡ್ತಾನೆ ಬಿಡಪ್ಪ ಅಂತ ಹೇಳ್ಬಿಟ್ಟು ಆದ್ಮೇಲಿಂದ ಇನ್ನೇನು ಹೋಗ್ಬಿಟ್ಟು ಅದೇ ದೇವಸ್ಥಾನದ ಪೂಜೆ ಮಾಡಿಸೋದು ಅಷ್ಟೇ ನಾನು. ಆ ನಂಬಿಕೆ ಇದ್ದಾಗ ಅದು 100% ನೆರವೇರ್ಬಿಡುತ್ತೆ. ಆದರೆ ಯಾರಿಗೆ ಆ ನಂಬಿಕೆನೇ ಇರೋದಿಲ್ಲ, ಅಯ್ಯೋ ಎಲ್ಲಿ ನಡೆದ್ಬಿಡುತ್ತೆ, ಹಂಗೆ ಆಗ್ಬಿಟ್ರಾಗ್ಬಿಡುತ್ತಾ, ಹಂಗೆ ಹೇಳ್ಕೊಂಡ್ರಾಗ್ಬಿಡುತ್ತಾ ಅನ್ನುವಂಥವ್ರು, ಅವ್ರ ವ್ರತ ಅಲ್ಲ, ಉಪವಾಸ ಅಲ್ಲ, ಅದು ಏನು ಮಾಡಿದ್ರು, ಶೀರ್ಷಾಸನ, ಧನುರಾಸನ, ಮಯೂರಾಸನ ಏನು ಮಾಡಿದ್ರು ಅದು ವರ್ಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರ ಅಪನಂಬಿಕೆ ಇದೆಯಲ್ಲ, ಅಂದರೆ ಆಗಲ್ಲ ಬಿಡು ಒಳಗಡೆಯಿಂದ ಅಂತ ಹೇಳ್ಬಿಟ್ಟು ಅದು ವರ್ಕ್ ಆಗೋದಿಲ್ಲ. ಅದಕ್ಕೊಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ, ಇದನ್ನು ಪ್ಲೆಸಿಬೋ ಎಫೆಕ್ಟ್ ಅಂತಲೂ ಅಂತಾರೆ. ಏನಂದರೆ, ಒಬ್ಬ ಡಾಕ್ಟರ್ ಹತ್ರ ಹೋಗ್ತಾನೊಬ್ಬ, ಸರ್ ನನಗೆ ತುಂಬ ಹೊಟ್ಟೆ ನೋವಿದೆ, ಏನಾದರೂ ಔಷಧಿ ಕೊಡಿ ಅಂತ ಹೇಳ್ಬಿಟ್ಟು. ಅವರೊಂದು ಯೆಲ್ಲೋ ಕಲರ್ದು ಲಿಕ್ವಿಡ್ ಕೊಡ್ತಾರೆ. ಹೋಗ್ತಾನೆ, ಮನೆ ಕುಡಿತಾನೆ, ಒಂದು ಅರ್ಧ ಗಂಟೆಲೆ ಹೊಟ್ಟೆ ನೋವು ಮಾಯ. ಫುಲ್ ಖುಷಿ ಆಗ್ಬಿಡುತ್ತೆ ಅವನಿಗೆ, ಹಬ್ಬ ಎಂಥ ಡಾಕ್ಟ್ರು ಮಾರ, ಕೊಟ್ಟ ತಕ್ಷಣನೇ ಆಗೋಯ್ತು, ಒಳ್ಳೆ ಕೈಗುಣ ಅಂತ. ಆಮೇಲೆ ಸ್ವಲ್ಪ ದಿನ ಆಗುತ್ತೆ, ಮತ್ತೆ 2ನೇ ವಾರ ಆದಮೇಲೆ ಮತ್ತೊಂದು ಸಲ ಹೊಟ್ಟೆ ನೋವು ಬರುತ್ತೆ. ಹೋಗ್ತಾನೆ ಡಾಕ್ಟರ್ ಹತ್ರ, ಡಾಕ್ಟ್ರೇ ಮತ್ತೆ ಹೊಟ್ಟೆ ನೋವು ಇದೆ, ನಂಗೆ ಔಷಧಿ ಕೊಡಿ ಅಂತ. ಅವಾಗ ಡಾಕ್ಟ್ರು ಸರಿ ಇರಪ್ಪ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಒಂದು ಪೌಡ್ರ್ ತೊಗೊಂಡು ಬರ್ತಾರೆ. ಆವಾಗ ಆ ಪೌಡ್ರನ್ನ ಕೊಡ್ತಾರೆ. ಸೊ ಅದಾದ್ಮೇಲಿಂದ ಫುಲ್ ಅದನ್ನು ಅದು ತಿಂತಾನೆ ಪೌಡ್ರನ್ನ, ಅದು 10 ನಿಮಿಷದಲ್ಲಿ ವಾಸಿ ಆಗ್ಬಿಡುತ್ತೆ. ಅಯ್ಯೋ ಅದಕ್ಕಿಂತ ಇದು ತುಂಬ ಪವರ್ಫುಲ್ ಆಗಿದೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. 1 ತಿಂಗಳಾಯಿತು, ಮತ್ತೊಂದು ಸಲ ಹೊಟ್ಟೆ ನೋವು ಬಂತು ಅವನಿಗೆ. ಡಾಕ್ಟ್ರ್ ಹತ್ರ ಹೋದ ಅವನು. ಹೋಗಾದ್ಮೇಲಿಂದ ಡಾಕ್ಟ್ರೇ ನನಗೆ ಹೊಟ್ಟೆ ನೋವುತ್ತಾ ಇದೆ, ಔಷಧಿ ಕೊಡಿ ಅಂತ. ಮತ್ತೆ ಲಿಕ್ವಿಡ್ ಕೊಟ್ಟರು. ಅವಾಗ ಅವ್ನು ಯೋಚನೆ, ಅಯ್ಯೋ ಇದು ಅರ್ಧ ಗಂಟೆ ಬೇಕಲ್ಲ ವಾಸಿ ಆಗೋಕ್ಕೆ, ಅರ್ಧ ಗಂಟೆ ಆದಮೇಲೆ ಆಗಲಿಲ್ವಲ್ಲ, ಒಂದು ವಾಸಿ ಆಗಲ್ಲ ಅದು.
ಆಮೇಲೆ ಮತ್ತೆ ಹೋಗ್ತಾನೆ ಡಾಕ್ಟರ್ ಹತ್ರ ಅದೇ ದಿನ, ನಂಗೆ ಹೊಟ್ಟೆನೂ ವಾಸಿನೇ ಆಗಲಿಲ್ಲ, ನೀವು ಅವತ್ತೊಂದಿನ ಒಂದು ವೈಟ್ ಪೌಡ್ರ್ ಕೊಟ್ಟಿದ್ದೀರಲ್ಲ ಡಾಕ್ಟ್ರೆ, ಅದನ್ನು ಕೊಡಿ ಅಂತ. ಸರಿ ಡಾಕ್ಟರ್ ಹತ್ರ ಹೋಗಿ ಕೇಳಿದ ತಕ್ಷಣ ಡಾಕ್ಟ್ರ್ 1 ನಿಮಿಷ ಇರು ಬಂದೆ ಅಂದ್ಬಿಟ್ಟು ಹೋಗ್ತಾರೆ. ಪೌಡ್ರ್ ಖಾಲಿ, ಏನು ಮಾಡೋದಪ್ಪ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ಪಕ್ಕದಲ್ಲಿ ಒಂದು ಸೀಮೆ ಸುಣ್ಣ ಬಿದ್ದಿರುತ್ತೆ. ಸೊ ಆ ಸೀಮೆ ಸುಣ್ಣನ ತೊಗೊಂಡು ಪುಡಿ ಮಾಡಿಬಿಟ್ಟು ಅದನ್ನು ತೊಗೊಬಂದು ಕೊಡ್ತಾರೆ. ಅವನಲ್ಲಿ ತಿಂತಾನೆ, ತಿಂದ ತಕ್ಷಣವೇ ಹೊಟ್ಟೆ ನೋವು ಹೊರಟೋಗ್ಬಿಡುತ್ತೆ. ಈಗ ಅವನು ಹೊಟ್ಟೆ ನೋವು ಹೋಗಿದ್ದು ಔಷಧಿಯಿಂದನ ಅಥವಾ ನಂಬಿಕೆಯಿಂದನ? ನಂಬಿಕೆಯಿಂದ. ಸೇಮ್ ವೇ ಯಾವುದೇ ಮದ್ದು, ಯಾವುದೇ ಮೆಡಿಸನ್ಸ್ಗಳೂ ಅದು ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಒಳಗಡೆನೂ ಇದನ್ನು ಹೀಲ್ ಮಾಡುವಂತೆ ಅನ್ನುವಂಥ ಭಾವದಿಂದ ಮಾತ್ರ ತೊಗೊಂಡಾಗ ಮಾತ್ರ. ಈಗ ಯಾಕೆ ನಾವು ಯಾವುದೇ ಮೆಡಿಸಿನ್ಸ್ಗಳು ಅಥವಾ ಯಾವುದೇ ಔಷಧಿ ಇವೆಲ್ಲ ತೊಗೊಳ್ಬೇಕಾದ್ರೆ ತುಂಬ ಜನಗಳೆಲ್ಲ ಮಂತ್ರಗಳನ್ನ ಹೇಳ್ಬಿಟ್ಟು ತೊಗೊಳ್ತಾರೆ ಅಥವಾ ಪ್ರಾರ್ಥನೆ ಮಾಡಿ ತೊಗೊಳ್ತಾರೆ. ದೇವರೇ ಇದು ಇನ್ನೂ ಎಷ್ಟೋ ಜನ ಪಶ್ಚಿಮ ದಿಕ್ಕಲ್ಲಿ ತೊಗೋತಾರೆ, ಯಾಕಂದರೆ ಸೂರ್ಯ ಮುಳುಗ್ದಾಗೆ ರೋಗಗಳು ಮುಳುಗೋಗ್ಲಿ ಅಂತ ಆ ಥರ ತೊಗೊಳ್ತಾರೆ. ಸೊ ಯಾಕೆ ಆ ಥರ ಮಾಡ್ತಾರೆ ಅಂತ ಹೇಳಿದ್ರೆ ಬಿಕಾಸ್ ದೇ ಬಿಲೀವ್ ದ್ಯಾಟ್ ಒನ್ಸ್ ನಾನು ಇದನ್ನು ತಗೊಂಡ ತಕ್ಷಣ ನನಗೆ ಇರುವಂಥ ಕಾಯಿಲೆಗಳೆಲ್ಲ ಹೋಗುತ್ತೆ ಅನ್ನೋಂಥ ನಂಬಿಕೆ ಇರುತ್ತೆ. ಆ ನಂಬಿಕೆ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್. ಯಾವಾಗ ಮನುಷ್ಯ ನಂಬಿ ಅಂದರೆ ಜಸ್ಟ್ ಅವ್ನು ಮಾಡ್ತಾನೆ ಬಿಡಪ್ಪ ಅಂತ ಯೂನಿವರ್ಸ್, ಯಾಕಂದರೆ ನಾವು ಗಾಡ್ ಅಂತ ಯಾರನ್ನ ಕರಿತೀವಿ, ದ ಸೋರ್ಸ್ ಆಫ್ ಕ್ರಿಯೇಷನ್, ಯಾರು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ಅವನನ್ನು ಮಾತ್ರ. ತುಂಬ ಜನ ಹೇಳ್ತಾರೆ ಭಗವಂತನೇ ಇಲ್ಲ, ದೇವರೇ ಇಲ್ಲ, ಹಾಗೆ ಹೇಗೆ ಅಂತೇಳ್ಬಿಟ್ಟು. ಹಾಗಿದ್ರೆ ಇಡೀ ಬ್ರಹ್ಮಾಂಡ ಎಲ್ಲ ತನಗೆ ತಾನಂತೂ ಆಗಿಲ್ಲ ತಾನೆ, ಯಾರೊಬ್ಬ ಕ್ರಿಯೇಟರ್ ಇದ್ದಾನೆ. ಆದರೆ ನಮಗೆ ಗೊತ್ತಿಲ್ಲ ಯಾರು ಕ್ರಿಯೇಟರ್ ಅಂತ. ಒಬ್ರು ಅಲ್ಲ ಅಂತ ಕರಿಬೋದು, ಒಬ್ರು ಯೇಸು ಅಂತ ಕರಿಬೋದು, ನಾವು ರಾಮ ಅಂತ ಕರಿಬೋದು, ದಟ್ಸ್ ಓಕೆ. ಬಟ್ ದೇರ್ ಈಸ್ ಒಂದು ಸೋರ್ಸ್ ಆಫ್ ಕ್ರಿಯೇಷನ್. ಸೊ ಒಂದು ಅಮೇಝಿಂಗ್ ಸೋರ್ಸ್ ಇದೆ, ಯೂನಿವರ್ಸ್ ಅಂತ ನಾವು ಕರಿತೀವಿ. ಆ ಸೋರ್ಸನ್ನ ನಾವು ಸರೆಂಡರ್ ಆದರೆ, ಆ ಸೋರ್ಸ್ ಜೊತೆಗೆ ಇದ್ಬಿಟ್ರೆ 100% ವಾಟ್ ಎವರ್ ದ ಪೀಪಲ್ ಆರ್ ಥಿಂಕಿಂಗ್ ಅವ್ರಿಗೆ ಆಗಬೇಕು ಅವ್ರ ಲೈಫಲ್ಲಿ ಅಂತಿರುತ್ತೆ, ಅದು ಗ್ಯಾರಂಟಿ ಮ್ಯಾನಿಫೆಸ್ಟ್ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಯೂಶಲಿ ನಾವೇ ಮಾತಾಡ್ಬೇಕಾದ್ರೆ ಅಥವಾ ಕೇಳಿಸ್ಕೊಂಡಿರ್ತೀವಿ ಅಂದರೆ ಕಷ್ಟಪಟ್ಟು ದುಡಿದ್ರೆ ದುಡ್ಡು ನಮ್ಮ ಹತ್ರ ಇರುತ್ತೆ, ಈಸಿಯಾಗಿ ಬಂದಿದ್ದು ದುಡ್ಡು ಇರಲ್ಲ. ತುಂಬ ಜನ ಹೇಳ್ತಾರೆ, ಮನೇಲಂತೂ ಪೇರೆಂಟ್ಸ್ಗಳು ತುಂಬ ಹೇಳ್ತಿರ್ತಾರೆ, ಅಂದರೆ ಕಷ್ಟಪಟ್ಟು ದುಡಿ, ನೀನು ದುಡ್ದು ನಿನ್ನ ಹತ್ರ ಇರುತ್ತೆ, ಸುಮ್ಮನೆ ಈಸಿಯಾಗಿ ಯಾವ್ದಾದ್ರು ದುಡ್ಡು ಬಂದ್ಬಿಟ್ಟು ಸಡನ್ನಾಗಿ ಎಲ್ಲೋ ದುಡ್ಡು ಮಾಡಿಬಿಟ್ಟೆ ಆ ದುಡ್ಡು ಇರಲ್ಲ ಅಂತ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಿರ್ತಾರೆ. ತುಂಬ ಜನ ನಾವು ನೋಡಿರ್ತೀವಿ, ಎಲ್ಲಿಂದನೋ ಹೇಗೋ ದುಡ್ಡು ಬಂದಿರುತ್ತೆ, ಖಾಲಿನೇ ಆಗ್ಬಿಟ್ಟಿರುತ್ತೆ, ಉಳಿಸೋದಕ್ಕೆ ಆಗಲ್ಲ ದುಡ್ಡು. ಯಾಕೆ ಹಾಗಾಗತ್ತೆ ಅಂದರೆ ದುಡ್ಡು ಮಾಡಿದ್ದು ನಮಗೋಸ್ಕರ ನಮ್ಮ ಹತ್ರನೇ ಬಂದಿರೋ ದುಡ್ಡು ಯಾಕೆ ನಾವು ಉಳ್ಸೋಕ್ಕಾಗಲ್ಲ, ಯಾಕೆ ಅಷ್ಟು ಬೇಗ ಖಾಲಿ ಆಗುತ್ತೆ? ಕೆಲವ್ರಿಗೆ ಒಂದು ಏನೋ ನಂಬಿಕೆ ಅಥವಾ ಕೆಲವೊಂದು ವಿಜುವಲೈಸೇಷನ್ ಹೆಂಗಿರುತ್ತಂದರೆ, ನಾನು ಅಂಬಾನಿ ಫ್ಯಾಮಿಲಿಲಿ ಹುಟ್ಟುಬಿಡ್ಬೇಕಾಗಿತ್ತಪ್ಪ, ಅಂಬಾನಿ ಫ್ಯಾಮಿಲಿಲಿ ಹುಟ್ಬಿಟ್ಟಿದ್ದಿದ್ರೆ ಬಹುಶಃ ನನ್ನ ದುಡ್ಡೇ ಖಾಲಿ ಆಗ್ತಾ ಇರಲಿಲ್ಲ ಅಂತ ಸಾಮಾನ್ಯವಾಗಿ ತುಂಬ ಜನ ಅನ್ಕೋತಾರೆ. ಇನ್ನು ಕೆಲವರು ಅನ್ಕೋತಾರೆ ನಾನೊಬ್ಬ ದೊಡ್ಡ ಫಿಲ್ಮ್ ಸ್ಟಾರ್ ಆಗ್ಬಿಡ್ಬೇಕಿತ್ತು, ದುಡ್ಡೇ ಖಾಲಿ ಆಗ್ತಾ ಇರಲಿಲ್ಲ ನನ್ನ ಹತ್ರ. ಇನ್ನು ಕೆಲವರು ನನ್ನ ಹತ್ರ ಸಡನ್ನಾಗಿ ಒಂದು 5 ಕೋಟಿ ಬಂದ್ಬಿಡ್ಬೇಕು, ತಗೊಂಡೋಗ್ಬಿಟ್ಟು ಅದನ್ನು ಬ್ಯಾಂಕಲ್ಲಿ ಇಟ್ಬಿಟ್ಟು ಮಜ್ವಾಗಿ ಊಟ ಮಾಡ್ಕೊಂಡು ಓಡಾಡ್ಕೊಂಡು ನಿಂತಿರ್ತೀನಿ ಅಂತ. ಇದು ಸಾಮಾನ್ಯವಾಗಿ ಬರುವಂಥ ಯೋಚನೆ. ಮನುಷ್ಯನ ಮನಸ್ಥಿತಿ ಎಷ್ಟು ಇಂಪಾರ್ಟೆಂಟು ಅಂತ ಹೇಳೋದಕ್ಕೆ, ಅಥವಾ ಮತ್ತು ಅದನ್ನು ಮ್ಯಾನೇಜ್ಮೆಂಟ್ ಅಂದರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟ್, ಬಿಕಾಸ್ ನಾನು ಟೀಚ್ ಮಾಡೋದೇ ಅದು, ಅಂದರೆ ವೆಲ್ತ್ ಕ್ರಿಯೇಷನ್ ಬಗ್ಗೆ, ಅಂದರೆ ಪರ್ಸ್ನಲ್ ಫಿನಾನ್ಸ್ ಯಾಕೆ ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಅಂಬಾನಿಯವ್ರ ಫ್ಯಾಮಿಲಿನಲ್ಲಿ ಅನಿಲ್ ಅಂಬಾನಿಯವರು ಹುಟ್ಟಿದ್ದಾರೆ. ಬಟ್ ಇವತ್ತು ಯಾವ ಸಿಚುವೇಶನಲ್ಲಿದ್ದಾರೆ ಅವರು? ನಾನು ತುಂಬ ಗೌರವಿಸುವಂಥ ವ್ಯಕ್ತಿ ಅವರು. ಬಟ್ ಈಸ್ ಬಿಸ್ನೆಸ್ ಡಿಸಿಷನ್ಸ್ಗಳು ತುಂಬ ಚೆನ್ನಾಗಿದೆ, ಆದರೆ ಮಿಸ್ಮ್ಯಾನೇಜ್ಮೆಂಟ್ ಆಫ್ ಫಿನಾನ್ಸ್. ಅಮಿತಾಬ್ ಬಚ್ಚನ್ ಅವರು ಫಿಲ್ಮ್ ಸ್ಟಾರೇ, ಬಟ್ ಒಂದು ಕಾಲದಲ್ಲಿ ಅವ್ರಿಗೆ KBCಗೆ ಬರೋದಕ್ಕಿಂತ ಮುಂಚೆ ಈ ಹ್ಯಾಡ್ 55 ಲೀಗಲ್ ಕೇಸಸ್. ಅದನ್ನು ಅವರೇ ಹೇಳಿದ್ದಾರೆ. ಅಂದರೆ ಫಿಲ್ಮ್ ಸ್ಟಾರ್ ಆದ ಮಾತ್ರಕ್ಕೂ ಏನೋ ಸೊ ಮಿಸ್ಮ್ಯಾನೇಜ್ಮೆಂಟ್ ಫೈನಾನ್ಸು ಪ್ರಾಪರಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಅದೇ ಸ್ಥಿತಿಗೆ ಬರೋವ್ರೆ. ಒಂದು 5 ಕೋಟಿ ಬಂದ್ಬಿಡ್ಬೇಕು, 2 ಕೋಟಿ ಬಂದ್ಬಿಡ್ಬೇಕು, 3 ಕೋಟಿ ಬಂದ್ಬಿಡ್ಬೇಕು ಅಂತ ಅನ್ಕೊಳ್ತಾರಲ್ವ. KBCನಲ್ಲಿ ಕೌನ್ ಬನೇಗಾ ಕರೋಡ್ಪತಿನಲ್ಲಿ ಸಡನ್ನಾಗಿ 5 ಕರೋಡ್ ಅನ್ನನ್ನು ಪಡ್ಕೊಂಡವ್ರು ಆಲ್ ಆಫ್ ಎ ಸಡನ್ ಬೀದಿಗೆ ಬಂದಿರೋರು ಇದ್ದಾರೆ ತುಂಬ ಜನ. ಆ ಕ್ರೋಸ್ ಟುಗೆದರ್ ಎಲ್ಲೂ ಹೋಯ್ತದು. ಸೊ ಹಾಗಾಗಿ ನಾವು ಏನನ್ನು ಅಂದ್ಕೊಳ್ತಿರ್ತೀವಲ್ವ, ಅಂದರೆ ಅದನ್ನು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಯಾಕಂದರೆ ಪ್ರತಿಯೊಂದೂ ದೇವರೇ ಏನೇ ಕೊಟ್ಟರು ಅದನ್ನು ಮ್ಯಾನೇಜ್ ಮಾಡುವಂಥ ಕೇಪಬಿಲಿಟಿನೂ ನಮ್ಮ ಹತ್ರ ಬೆಳೆಸ್ಕೋಬೇಕು. ಅದನ್ನು ಅಂದರೆ ಆ ಎಬಿಲಿಟಿನೂ ನಮ್ಮ ಹತ್ರ ರೈಸ್ ಮಾಡ್ಕೋಬೇಕು. ಯಾಕಂದರೆ ದೇವ್ರು ಕೊಟ್ಟಂಥ ಆಶೀರ್ವಾದ ಏನಿದೆ, ಅಂದರೆ ಅದು ದುಡ್ಡಿನ ರೂಪದಲ್ಲಾಗಿರಲಿ ಅಥವಾ ರಿಲೇಷನ್ಶಿಪ್ ರೂಪದಲ್ಲಾಗಿರಲಿ ಯಾವುದಾರಾಗಿರಲಿ, ಅದನ್ನು ಉಳಿಸ್ಕೊಳ್ಳುವಂಥ ಯೋಗ್ಯತೆ ಬೆಳೆಸ್ಕೊಂಡಿಲ್ಲ ಅಂದರೆ ಶೀಘ್ರದಲ್ಲಿ ಅದನ್ನು ಕಳ್ಕೊಬಿಡ್ತೀವಿ. ದಟ್ ಈಸ್ ವೈ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಕೆಲವರು ನೀವು ಹೇಳಿದಾಗೆ ತುಂಬ ಕಷ್ಟಪಡೋದು ಅಂತ ಮಾತಾಡ್ತಿರ್ತಾರೆ. ನೀವು ಕೆಲವರು ಅಬ್ಸರ್ವ್ ಮಾಡಿ, ಕಷ್ಟಪಟ್ಟು ದುಡಿಬೇಕು ಅಂತಾರೆ. ನಾ ಕೇಳೋದು ಯಾಕೆ ಹಂಗೆ ಮಾಡಬೇಕು, ಯಾಕೆ ಅಂತ. ಅದು ಇನ್ನೂ ಮಜಾ ಏನಂದರೆ ಬೆವ್ರು ಸುರಿಸ್ಬೇಕು ನೀನು ಅಂತಾರೆ, ರಕ್ತ ಬಸಿಬೇಕು ಅಂತ. ಒಳ್ಳೆ ಏನು ರೌಡಿಸಮ್ ಕಳಿಸ್ತಾ ಇದ್ದಾರೆ ಅಂತ, ರಕ್ತ ಬಸ್ತು ಸಂಪಾದನೆ ಮಾಡ್ಬೇಕು ನೀನು ಅಂತ. ಸೊ ಅವೆಲ್ಲ ರಾಂಗ್ ಅಫರ್ಮೇಷನ್ ಹೇಳೋದು. ನೀವು ಹಂಗೆ ಅನ್ಕೊತಾ ಇದ್ರೆ ಆಪರ್ಚುನಿಟಿಗಳು ಹುಟ್ಟೋದು ಹಂಗೇನೆ ಹುಟ್ಟುತ್ತೆ.
ಓಕೆ, ಆರಾಮಾಗಿ ನಾನು ಹೇಗಿದ್ದೀನಿ, ನನ್ನ ಟ್ಯಾಲೆಂಟ್ ಪ್ರಕಾರ ನನ್ನ ದುಡ್ಡು ಬರ್ತಾ ಇದೆ, ಅಥವಾ ನಾನು ಏನು ಅಂದ್ಕೊಳ್ತಾ ನನ್ನ ಕೆಲಸಗಳೆಲ್ಲ ನನಗೆ ಈಸಿಯಾಗಿ ಆಗ್ತಾ ಇದೆ, ಅದು ಯಾಕೆ ಆ ಥರ ಅನ್ಕೋಬಾರ್ದು? ಯಾಕೆ ಕಷ್ಟಪಟ್ಟೆ ದುಡ್ಡನ್ನು ಸಂಪಾದನೆ ಮಾಡಬೇಕು? ನೀವು ಕಷ್ಟಪಟ್ಟರೆ ಮಾತ್ರ ಎಲ್ಲ ಆಗೋದು, ಇವೆಲ್ಲ ರಾಂಗ್ ಅಫರ್ಮೇಷನ್. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇವೆಲ್ಲ ರಾಂಗ್ ಅಫರ್ಮೇಷನ್. ಹಂಗೇನಾದ್ರು ಅಂದ್ಕೊಂಡಿದ್ದಿದ್ರೆ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಕ್ರಿಯೇಷನ್ಸ್ಗಳೇ ಆಗ್ತಾ ಇರಲಿಲ್ಲ. ಎಕ್ಸಾಕ್ಟ್ಲಿ. ಕೋವಿಡ್-19 ಆದಮೇಲಿಂದ ಇನ್ನೊಂದು ದೊಡ್ಡ ವೈರಸ್ ಇದೆ. ಯಾವುದು ಗೊತ್ತಾ? ಸಣ್ಣ ಯೋಚನೆಗಳು. ಮನುಷ್ಯನಲ್ಲಿರುವಂಥ ಪುಟ್ಟದ್ದು, ಅಂದರೆ ಒಂಥರ ಆಗದೇ ಇರೋದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು. ಸಣ್ಣ 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 ಯೋಚನೆಗಳು. ಅದು ಎಲ್ಲಿಂದ ಬರುತ್ತೆ? ಇನ್ಫ್ಲೂಯೆನ್ಸಸ್ಸಿಂದ. ಯಾಕಂದರೆ ಯಾರ ಸಹವಾಸದಲ್ಲಿದ್ದಾರೆ ಅನ್ನೋದು ಮ್ಯಾಟ್ರ್ ಆಗಿರುತ್ತೆ. ಈಗ ಅವ್ರ ಸುತ್ತಮುತ್ತ ಇರುವಂಥವರೆಲ್ಲ, ಈಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಎಂಪ್ಲಾಯ್ ಆಗಿದ್ದವನೇನೆ ಒಂದು ಕಾಲದಲ್ಲಿ. ಈ ಎಂಪ್ಲಾಯಿಗಳದೊಂದು ಪ್ರಾಬ್ಲಮ್ ಏನು ಗೊತ್ತಾ? ಎಂಪ್ಲಾಯಿ ಆಗಿರೋ ತಪ್ಪಲ್ಲ, ಎಂಪ್ಲಾಯಿ ಮೈಂಡ್ಸೆಟ್ ಇಟ್ಕೊಂಡಿರೋ ತಪ್ಪು. ತುಂಬ ಜನಗಳು ಎಂಪ್ಲಾಯ್ ಆಗ್ಬಿಟ್ಟೆ ಅಂತ ಸಫರ್ ಮಾಡ್ತಿರ್ತಾರೆ. ನೋ, ದಟ್ಸ್ ಓಕೆ. ಆದರೆ ಎಂಪ್ಲಾಯಿ ಮೈಂಡ್ಸೆಟ್ ಇದೆಯಲ್ಲ, ಅದು ತುಂಬ ದೊಡ್ಡ ತಪ್ಪು. ಈಗ ಒಬ್ಬ ಎಂಪ್ಲಾಯ್ ಇರೋನು, ಅವನ ಯೋಚನೆಗಳು ಹೆಂಗಿರುತ್ತೆ ನೋಡಿ. ಅವನು ಹೆಂಗಾದ್ರೂ ಮಾಡಿ ಈ ವರ್ಷ ಒಂದು 8% ಸ್ಯಾಲ್ರಿ ಈಗ ಸಿಕ್ಬಿಟ್ರೆ ನೋಡಪ್ಪ ಸೂಪರ್ ಆಗಿರುತ್ತೆ ಅಂತ. ಯಾರೋ ಅವ್ರ ಪಕ್ಕದ ಕಲೀಗಿಗೆ 6% ಸಿಕ್ತಿ, ಅವ್ನಿಗೆ 8% ಸಿಕ್ಬಿಟ್ರೆ ಅವ್ರಿಗಿಂತ 2% ಸಿಕ್ಕಿದೆ, ಮಜ್ಜಾ ಅಂತ. ಬಟ್ ಇನ್ಫ್ಲೇಷನ್ 9-10% ಇದೆಯಲ್ಲ ಅವ್ರ ಕಡೆ. ಸೊ ಅಂಡ್ ದೇ ಆರ್ ಮೋಸ್ಟ್ ಸ್ಯಾಟಿಸ್ಫೈಡ್. ಆ ಡ್ಯೂರೇಷನ್ ಅಲ್ಲೇ ಮುಗಿಸ್ಬಿಟ್ಟಿರ್ತಾರೆ. ಯಾಕೆ ಆ ಥರ ಆಗುತ್ತೆ? ಅವ್ರು ಅಲ್ಲೇ ಯಾಕೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ ಹೇಳಿದ್ರೆ, ಅವ್ರ ಸುತ್ತಮುತ್ತ ಇರುವಂಥ ಕನೆಕ್ಷನ್ಸ್ಗಳೆಲ್ಲ ಅವ್ರಿಗೆ ಬಿಸ್ನೆಸ್ ಐಡಿಯಾಸ್ಗಳು ಕೊಡಲ್ಲ, ಮೇಲ್ಗಡೆ ಎದ್ದು ಅಂದರೆ ಇನ್ನೂ ಎತ್ತರಕ್ಕೆ ಬೆಳೆಯುವಂಥ ಐಡಿಯಾಗಳು ಕೊಡಲ್ಲ. ಆ ಕಂಪ್ನಿ ಬಿಟ್ಟರೆ ಬೇರೆ ಎಲ್ಲ ರೆಫರೆನ್ಸ್ ಮಾಡ್ಬೋದು ನಿನ್ನ ಅಂತ ಐಡಿಯಾಸ್ಗಳು ಬರ್ತಾ ಇರುತ್ತೆ ಅಷ್ಟೇ. ಸೊ ಅದಕ್ಕೆ ಹೇಳೋದು, ದ ಮೂಮೆಂಟ್ ವೆನ್ ದೆ ಥಿಂಕ್ ಓನ್ಲಿ ಆಸ್ ಎನ್ ಎಂಪ್ಲಾಯಿ ಆಗಿರೋದು ಗ್ಯಾರಂಟಿ ತಪ್ಪಲ್ಲ, ಅದು ಸರಿ ಅದು. ಆದರೆ ಅದೇ ಮೈಂಡ್ ಸೆಟ್ ಇಟ್ಕೊಂಡಿರೋದು ತಪ್ಪು ಅಂತ ನಾನು ಹೇಳೋದು. ಅದಕ್ಕಿಂತ ಮಿಗಿಲಾಗಿದ್ದೇನೋ ಇದೆ. ಯಾಕಂದರೆ ಆಗ ಸಹವಾಸಗಳು ಚೇಂಜ್ ಆಯಿತು ಅಂತ ಇಟ್ಕೊಳ್ಳಿ. ಯಾರೋ ಒಬ್ಬ ಅದಕ್ಕಿಂತ ಮೀರಿದವರು ಇದ್ದಾರೆ, ಅಂದರೆ ಬಿಸ್ನೆಸ್ ಮಾಡ್ತಿರೋರು ಅಥವಾ ಅದಕ್ಕಿಂತ ಮೇಲ್ ಬೆಳೆದಿರೋರು ಇದ್ದಾರೆ. ಅವ್ರ ಜೊತೆ ಇದ್ದಾಗ ಅವ್ರ ಯೋಚನೆಗಳು ಬೇರೆ ಆಗುತ್ತೆ. ಅವ್ನು ಇನ್ನೊಂದು ಕಂಪ್ನಿಗೆ ನಾನು Naukri.com ಟೈಮ್ಸ್ ಜಾಬ್ಸಲ್ಲಿ ಹೆಂಗೆ ಅಪ್ಲೋಡ್ ಮಾಡಲಿ ರೆಸ್ಯೂಮ್ ಅಂತ ಯೋಚನೆ ಮಾಡಲ್ಲ. ನನ್ನ ಬಿಸ್ನೆಸ್ ಹೆಂಗೆ ಬಿಲ್ಡ್ ಮಾಡಲಿ ಅಂತ ಯೋಚನೆ ಮಾಡ್ತಾನೆ. ನನ್ನ ವೆಲ್ತ್ ಹೆಂಗೆ ಕ್ರಿಯೇಟ್ ಮಾಡಲಿ ಅಂತ ಯೋಚನೆ ಮಾಡ್ತಾನೆ. ನಾನು ಈಗ ಫಾರ್ ಎಕ್ಸಾಂಪಲ್ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಮತ್ತು ಮ್ಯೂಚುವಲ್ ಫಂಡ್ಸಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದೆಲ್ಲ ಟೀಚ್ ಮಾಡ್ತಾ ಇರ್ತೀನಿ. ಸೊ ಯಾವಾಗ ಈ ಟೀಮಲ್ಲಿರೋ, ಅಂದರೆ ನನ್ನ ಥೌಸಂಡ್ಸ್ ಆಫ್ ಪೀಪಲ್ ಇದ್ದಾರೆ ನನ್ನ ಕಮ್ಯುನಿಟಿನಲ್ಲಿ ನನ್ನ ಜೊತೆಗೆ, ಅವ್ರಗಳ ಜೊತೆ ಎಲ್ಲ ಇದ್ದಾಗ ಅವ್ರಿಗೆ ಏನು ಯೋಚನೆ ಬರುತ್ತೆ? ನಾನು ಇನ್ವೆಸ್ಟ್ ಮಾಡಬೇಕಪ್ಪ ಅಂತ ಯೋಚನೆ ಬರುತ್ತೆ. ಆದರೆ ಯಾವಾಗ ಅವನು 5% 6% ಅವನು ಕಳೆದೋಗ್ಬಿಡ್ತಾನೆ ಅವನು ದೆನ್ ಡೆಫಿನೆಟ್ಲಿ ಅವನು ಅಲ್ಲೇ ಕಳ್ಕೊಂಡ್ಬಿಡ್ತಾನೆ. ಏನು ಮ್ಯಾನಿಫೆಸ್ಟ್ ಮಾಡಿ ಏನು ಪ್ರಯೋಜನ ಇರೋದಿಲ್ಲ. ಯಾಕಂದರೆ ಅವನು ಒಳಗಡೆಯಿಂದ ಏನನ್ನು ನಂಬ್ತಾ ಇದ್ದಾನೆ ಅನ್ನುವಂಥದ್ದು, ಸ್ಟ್ರಾಂಗಾಗಿ ಏನು ನಂಬಿದ್ದಾನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವನು ಸ್ಟ್ರಾಂಗ್ ಬಿಲೀಫ್ ಹೊಂದಿದ್ದು ಹೊರಗಡೆನೇ ಅವನ ಯೋಚನೆಗಳು ಒಂದೇ ಇದ್ದರೆ ಅದು ವರ್ಕ್ ಆಗೋದಿಲ್ಲ. ಅಂದರೆ ಈಗ ಹೆಂಗಂದರೆ, ಈ ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ಇರ್ತಾರೆ ಅಂತ ಇಟ್ಕೊಳ್ಳಿ, ಗೌರ್ಮೆಂಟ್ ಜಾಬಲ್ಲಿರು, ಕೆಲಸ ಸಿಕ್ಬಿಡ್ತು ನನಗೆ ಅಂತ ಅಂದ್ಕೊಂಡ್ಬಿಟ್ಟು ಅವ್ರು ಅದರಲ್ಲೇ ಇದ್ದೋಗ್ತಾರೆ. ಆದರೆ ಅಲ್ಲಿಂದ ಆಚೆಗೆ ಒಂದು 50 ವರ್ಷ ಆಗುತ್ತೆ, 55 ವರ್ಷ, ನನ್ನ ಲೈಫಲ್ಲಿ ಏನು ಮಾಡ್ತಾ ಇದ್ದೆ ಇಷ್ಟು ತನಕ ನಾನು ಅಂತ ಯೋಚನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಅವರ ಲೈಫಿನ ಪ್ರೈಮ್ ಟೈಮ್ ಅಂತ ಹೇಳ್ತೀವಿ, ಅಂದರೆ 30 ವರ್ಷದಿಂದ 45 ವರ್ಷ ಏನಿದೆ, ಇಟ್ಸ್ ಅ ವೆರಿ ಪ್ರೈಮ್ ಟೈಮ್ ಆಫ್ ಲೈಫ್ ಆಫ್ ಅ ಹ್ಯೂಮನ್ ಬೀಯಿಂಗ್. ತುಂಬ ಪ್ರೈಮ್ ಟೈಮ್. ಯಾಕಂದರೆ ಏನೇ ರಿಸ್ಕ್ ತಗೊಳ್ಳಿ ಅಥವಾ ಚಾಲೆಂಜಿಂಗ್ ಇದನ್ನು ಮಾಡಲಿ, ಅವರೆಲ್ಲ ಆ ಟೈಮಲ್ಲಿ ಮಾಡ್ಬೋದು. 45 ಮೇಲೆ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲಿಂಗ್ಸ್ಗಳು ಬರುತ್ತೆ. ಬಿಕಾಸ್ ಮಕ್ಕಳು ದೊಡ್ಡವರಾಗ್ತಿರ್ತಾರೆ, ಪೇರೆಂಟ್ ವಯಸ್ಸಾಗ್ತಾ ಇರುತ್ತೆ, ಅವ್ನು ರಿಸ್ಕ್ ತೊಗೊಳಕ್ಕಾಗಲ್ಲ. 25-30 ಒಂದು ಕೆರಿಯರ್ ಸೆಟ್ಲು, ಬಿಸ್ನೆಸ್ ಏನು ಮಾಡಲಿ ಅನ್ನೋಂಥದ್ದು ಇರುತ್ತೆ. ಬಟ್ ಅಟ್ಲೀಸ್ಟ್ 30-45 ಈ ಪ್ರೈಮ್ ಟೈಮಲ್ಲಾದರೂ ಅವ್ನು ಯೋಚನೆ ಮಾಡಬೇಕಾಗಿರುತ್ತೆ. ಸೊ ಯಾವುದೇ ಮ್ಯಾನಿಫೆಸ್ಟ್ ಮಾಡಬೇಕಾಗಿರಲಿ, ಏನೇ ಮಾಡಬೇಕಾಗಿರಲಿ, ನಾನು ಕಷ್ಟಪಟ್ಟರೆ ಎಲ್ಲ ಆಗುತ್ತೆ ಅನ್ನೋದು ಸುಳ್ಳು. ಇಟ್ಸ್ ಅಬೌಟ್ ಮೈಂಡ್ ಸೆಟ್. ಈಗ ನೀವು ಸಣ್ಣ ಯೋಚನೆಗಳ ಬಗ್ಗೆ ಹೇಳಿದ್ರೆ, ನಮಗೆಲ್ಲ ಮನೇಲಿ ಹೇಳ್ಕೊಟ್ಟಿರೋದ ಹಾಗೆ, ಅಂದರೆ ಇರೋದ್ರಲ್ಲಿ ಖುಷಿ ಪಡು ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ ಮುಂಚೆ ಮನೇಲೆಲ್ಲ. ಸೊ ಅದು ಹೇಗಾಗ್ಬಿಟ್ಟಿದೆ, ಸದ್ಯ ಬೆಂಗಳೂರಿಗೆ ಬಂದೆ, ಕೆಲಸ ಸಿಗ್ತಲ್ಲ ಬಿಡು, ಆಯಿತು, ಅಲ್ಲಿ ಮುಗ್ದೋಯ್ತು. ಕೆಲಸದ ಗಿರಿಯರ್ ಎಲ್ಲ ಏನೂ ಇಲ್ಲ. ಒಂದು ಬಾಡಿಗೆ ಮನೇಲಿ ಇದನ್ನಲ್ಲ, ಸಾಕು ಬಿಡು. ತಿಂಗ್ಳಿಗೆ ಕರೆಕ್ಟಾಗಿ ಬರ್ತಿದ್ಯಲ್ಲ ಸಂಬಳ, ಸಾಕು ಬಿಡು. ಒಂದು ಗಾಡಿ ತೊಗೊಂಡ್ಬಿಟ್ನಾ, 2 ವೀಲರ್ ತೊಗೊಂಡೆ, ಸಾಕು ಬಿಡು. ಬರೀ ಇದ್ರಲ್ಲೇ ಜೀವನ ಕಳೆದು ಹೋಗ್ತದೆ. ಅಂದರೆ ಮುಂಚೆಯಿಂದ ಹೇಳ್ಕೊಟ್ಟಿರೋದು ಎಲ್ರು, ಇರೋದ್ರಲ್ಲಿ ಖುಷಿ ಪಡು. ಹಾಗಾದರೆ ಅದು ತಪ್ಪಾ? ಖಂಡಿತ ತಪ್ಪಲ್ಲ. ಸಿ ಏನಂದರೆ, ನಾವು ಇರುವಂಥದ್ರಲ್ಲಿ ಖುಷಿ ಪಡು ಅನ್ನೋದಕ್ಕಿಂತನೂ ಅದ್ರ ವರ್ಡಿಂಗ್ಸ್ನ ಬೇರೆ ಮಾಡ್ಕೋಬೇಕು. ನಾವು ಇರೋದಕ್ಕೆ ಗ್ರ್ಯಾಟಿಟ್ಯೂಡನ್ನು ವ್ಯಕ್ತಪಡಿಸುವಂಥ, ಎರಡಕ್ಕೂ ಡಿಫರೆನ್ಸ್ ಇದೆ. ನಾನು ಇರೋದಕ್ಕೆ ಕೃತಜ್ಞನಾಗಿದ್ದೀನಿ. ನನಗೆ ಈಗ ಫಾರ್ ಎಕ್ಸಾಂಪಲ್, ನಾನು ಯಾವುದೊಂದು ಎಂಪ್ಲಾಯ್ಮೆಂಟಲ್ಲಿ ಇದ್ದೀನಿ ಅಂತ ಇಟ್ಕೊಳ್ಳಿ, ನಂಗೆ ತಿಂಗಳ ಸ್ಯಾಲ್ರಿ ಬರುತ್ತೆ ಒಂದು ಕಂಪ್ನಿಯಿಂದ. ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಟು ಮೈ ಆರ್ಗನೈಸೇಷನ್. ದಟ್ ಡಸಂಟ್ ಮೀನ್ ಅದು ನನ್ನ ಕರಿಯರ್ ಸ್ಪಾಯ್ಲರ್ ಅಲ್ಲ, ನನ್ನ ಬಿಸ್ನೆಸ್ ಸ್ಪಾಯ್ಲರ್ ಆಗಬಾರ್ದು. ಅದ್ರಲ್ಲಿ ಖುಷಿ ಪಡು ಅಲ್ಲ, ಅದು ಆ್ಯಕ್ಚುಲಿ ಗ್ರ್ಯಾಟಿಫಿಕೇಷನ್ ಇಂದ ಇರೋ, ಗ್ರ್ಯಾಟಿಟ್ಯೂಡ್ ಇಂದ ಇರೋ. ಎಲ್ಲಿ ಖುಷಿಯಾಗಿರಬೇಕು ಅಂತ ಹೇಳಿದ್ರೆ,
ಆ ಮಾಡುವಂಥ ಕೆಲಸನ ಖುಷಿಯಿಂದ ಮಾಡಬೇಕಷ್ಟೆ. ಅಲ್ಲಿಗೆ ತೃಪ್ತರಾಗಬಾರ್ದು, ಅಲ್ಲಿಗೆ ಸೀಮಿತ ಆಗಬಾರ್ದು. ಅಂದರೆ ಆ ಜಾಬಲ್ಲಿ ಸೀಮಿತರಾಗಬೇಡಿ, ಜಾಬ್ನ ಖುಷಿಯಿಂದ ಮಾಡಿ ಅಂತ. ನಮ್ಮ ಟೀಚಿಂಗ್ಸ್ ಇಲ್ಲೇ ರಾಂಗ್ ಆಗಿರೋದು. ಇದನ್ನು ಹೇಳೋದನ್ನು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಏನಂದರೆ ಈಗ ನಾವಿಬ್ಬರು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ಪಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ನಾವು ಖುಷಿಯಿಂದ ಮಾಡಬೇಕಷ್ಟೇ. ವಿ ಆರ್ ಡೂಯಿಂಗ್ ಇಟ್ ವಿತ್ ಹ್ಯಾಪಿನೆಸ್ ಅಷ್ಟೇ. ಇದು ಖುಷಿ ಸಿಗಲಿ ಅಂತ ಕಾರಣಕ್ಕೋಸ್ಕರ ಅಲ್ಲ, ಮಾಡೋದೇ ಖುಷಿಯಿಂದ. ಇರೋದ್ರಲ್ಲಿ ಖುಷಿಯಾಗಿರೋ ಅಲ್ಲ, ಅಂದರೆ ನಮ್ಗೇನಿದೆ ಅದರಲ್ಲಿ ಖುಷಿಯಾಗಿರೋಲ್ಲ. ನೀವೇನು ಮಾಡ್ತಿರೋ ಅದರಲ್ಲಿ ಖುಷಿಯಾಗಿರಿ, ಆದರೆ ಎಂಡ್ ಆಫ್ ದಿ ಡೇ ನಿಮ್ಮ ಬಗ್ಗೆನೂ ನೀವು ಯೋಚನೆ ಮಾಡಿ ಅಂತ. ಅಷ್ಟರೊಳಗಡೆ ಇಲ್ಲ ಅಂತ ಹೇಳಿದ್ರೆ ಮೈಂಡ್ ಅಲ್ಲಿಗೆ ಸೀಲಾಗಿ ಹೋಗುತ್ತೆ. ತಿಂಗಳ ಏನೋ ಬರುತ್ತಪ್ಪ, ಅದೊಂಥರ ಸ್ವೀಟ್ ಸ್ಪಾಟ್. ಸೊ ಅದಷ್ಟೇ. ಮಂತ್ಲಿ ಆಯಿತು, 30ನೇ ತಾರೀಕು 2 ಗಂಟೆಗೆ ಅಕೌಂಟ್ಗೆ ಯುವರ್ ಅಕೌಂಟ್ ಹ್ಯಾಸ್ ಬಿನ್ XYZ ಅಂತ ಹೇಳ್ಬಿಟ್ಟು ಇಟ್ಟಾಯಿತು. ಅವಾಗ ಅವ್ನ ಖುಷಿಗೆ ಪಾರನೇ ಇಲ್ಲ. ನಮ್ಮ ಮೈಸೂರಲ್ಲಿ ಒಂದು ಮಾತಿದೆ, ಒಂದು ಫೇಮಸ್ ಸೇಯಿಂಗ್, ಮೈಸೂರಿಯನ್ಸ್ಗೆ ಯಾವಾಗ ಖುಷಿ ಆಗುತ್ತೆ ಅಂತ.